सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಇರುವಿಕೆಗೆ ಕಾರಣ ಯಾವ ತಾಯಿನೋ ಅಂದ್ರೆ ಪರಮಾತ್ಮ ತನ್ನನ್ನ ತಾನು ವ್ಯಕ್ತಪಡಿಸಿಕೊಳ್ಳುವಾಗ ತಾನೇ ವ್ಯಕ್ತಪಡ್ಕೊಳ್ಳಕ್ಕಾಗಲ್ಲ. ಅವನಿಗೊಂದು ನಾವು ನೋಡ್ತಾ ಇದ್ದೇವೆ, ವ್ಯಕ್ತ ಆಗ್ಬೇಕಾದ್ರೆ ಒಂದು ಜಾಗ ಬೇಕು, ಮತ್ತೆ ಒಂದು ಸ್ವರೂಪ ಬೇಕು, ಅಂದ್ರೆ ಒಂದು ಆಶ್ರಯ ಬೇಕು. ಯಾವುದು ಕೂಡ ಅಂದ್ರೆ ವಿಜ್ಞಾನದ ಪ್ರಕಾರದಲ್ಲಿ ಟೈಮ್ ಅಂಡ್ ಸ್ಪೇಸ್ ಅಂತ ಹೇಳ್ತಾರೆ. ಅದೆರಡೂ ಇಲ್ಲ ಅಂತ ಆದ್ರೆ ಏನು ಮುಂದುವರಿಯಕ್ಕಾಗಲ್ಲ, ಸೃಷ್ಟಿ ಅನ್ನೋದು ಮುಂದುವರಿಯಕ್ಕಾಗಲ್ಲ, ಇರೋಕ್ಕಾಗಲ್ಲ. ಆದ್ರಿಂದ ಏನಾದ್ರೂ ಒಂದು ನಿರ್ಮಾಣ ಆಗಕ್ಕೆ ಒಂದು ನಿಗದಿತ ಕಾಲ ಬೇಕು, ಮತ್ತೆ ನಿರ್ಮಾಣ ಆಗಿದ್ದು ಇರೋದಕ್ಕೊಂದು ಜಾಗ ಬೇಕು. ಆ ಎರಡೂ ಸ್ವರೂಪ ಯಾರೋ ಅವಳನ್ನ ನಾವು ನೋಡಿದ್ದು ಭವಾನಿ ಅನ್ನೋದಾಗಿ. ಆದ್ರಿಂದ ಭವಾನಿ ಎನ್ನುವುದನ್ನ ಏನ್ ಅನ್ಕೊಂಡ್ವಿ ನಾವು, ಸಕಲ ಜೀವಿಗಳ ಉಸಿರಿಗೆ ಕಾರಣಳಾದಂಥ ಪ್ರಾಣಶಕ್ತಿ. ಹಾಗೆ ರುದ್ರ ಅನ್ನುವುದನ್ನು ಭವ, ಹಾಗೆ ಕಾಮ ಎನ್ನುವುದನ್ನು ಭವ ಅಂತ ನೋಡಿದ್ವಿ. ಆ ರುದ್ರನಲ್ಲಿ ಈಗ ನಾವು ನೋಡಿದ್ವಲ್ಲ, ಬಹುಶ್ಯಾಮ್, ನಾನು ತುಂಬಾ ಆಗಬೇಕು. ಹಾಗೆ ಆ ತುಂಬಾ ಆಗಬೇಕು ಅಂದಾಗ ಆ ಶಕ್ತಿಯನ್ನ ಕೊಟ್ಟು ಆ ತಾನು ತುಂಬಾ ಆಗುವುದಕ್ಕೆ ಸಹಕಾರಿಯಾಗಿ ನಿಲ್ಲುವಂತ ಒಂದು ವಸ್ತು ಏನಿದೆ ಅಥವಾ ಶಕ್ತಿ ಏನಿದೆ ಅದನ್ನ ಭವಾನಿ ಅಂತ ನೋಡಿದ್ವಿ. ಆದ್ರಿಂದ ಆ ಭವಾನಿ ಅಂದ್ರೆ ಏನು, ಭವ ಅನ್ನುವುದು ಇರುವಿಕೆ. ಈ ಸಂಸಾರ ಎನ್ನುವ ಇರುವಿಕೆಗೆ ಅನ ಪ್ರಾಣವನ್ನ ಕೊಡುವವಳು. ಭವ ಅಂದ್ರೆ ಇರೋದು, ಅನ ಅಂದ್ರೆ ಪ್ರಾಣ. ಹಾಗಾಗಿ ಪ್ರಾಣವನ್ನ ಕೊಡುವ ಒಂದು ಶಕ್ತಿ ಏನಿದೆ ಅದು ಭವಾನಿ. ಆದ್ರಿಂದ ಆ ಭವಾನಿಯನ್ನ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವಳು ಏನು ಮಾಡ್ತಾಳೆ, ನಾವಿನ್ನೂ ಭವಾನಿ ದಾಸೇ ತ್ವಂ ಮೈ ವಿತರ ಕೃಪಾಂ ದೃಷ್ಟಿಂ ಅಂತ ಹೇಳ್ಬೇಕು ಅನ್ಕೊಂಡಿದ್ದೇವಷ್ಟೇ. ನಮ್ಮ ಹೃದಯದಲ್ಲಿ ಸಂಕಲ್ಪ ಇದೆ, ಆದ್ರೆ ನಾವಿನ್ನೂ ಭವಾನಿ ಅನ್ನೋವಾಗ್ಲೇ ಅವಳು ತನ್ನ ಸಾಯುಜ್ಯವನ್ನ ಕೊಟ್ಟು ಬಿಡ್ತಾಳೆ. ಅಂಥ ಕರುಣಾಮಯಿ ಆ ದೇವಿ ಅನ್ನುವ ಭಾಗವನ್ನ ನಾವು ನೆನ್ನೆ ನೋಡ್ಕೊಂಡಿದ್ವಿ. ಈಗ ಅವಳು ಭಾವನಾ ಗಮ್ಯ, ಈ ಭಾವನೆಗೆ ಅವಳು ಸಿಗ್ತಾಳೆ. ಆದ್ರಿಂದ ನಾವು ಇವಾಗ ಏನ್ ಮಾಡ್ಬೇಕು, ಈಗ ಒಂದು ಸ್ತೋತ್ರ ಹೇಳಿದ್ವಿ. ಸ್ತೋತ್ರ ಹೇಳುವಾಗ ಅಷ್ಟು ಕಾಲ ಮನಸ್ಸನ್ನ ನಿಲ್ಸಕ್ ನಮ್ ಕೈಯಲ್ಲಿ ಆಗಲ್ಲ, ಮನಸ್ಸು ಹೋಗ್ತಾ ಇರುತ್ತೆ. ಸ್ತೋತ್ರ ಹೇಳುವುದಕ್ಕೆ ಆರಂಭ ಮಾಡುವಾಗಲಾದರೂ ಮನಸ್ಸನ್ನ ನಾನು ಈಗ ಲಲಿತೆಯ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ ಅಂತ ಭಾವನೆ ಮಾಡಿಕೊಂಡು ಆರಂಭ ಮಾಡಿದ್ರೆ ಸಾಕು. ಮುಗಿಸಿದ ಮೇಲೆ ಬುರ್ರಂತ ಹೊಟ್ಟೋಗಿರುತ್ತಲ್ಲ ಸ್ತೋತ್ರ, ಮುಗಿಸಿದ ಮೇಲೆ ಕೊನೆಯಲ್ಲಿ ಅಮ್ಮ ನಾನು ಸ್ತೋತ್ರ ಮಾಡಿದ್ದೀನಿ, ನಿನ್ನ ಸ್ತೋತ್ರ ಮಾಡುವಾಗ ಮನಸ್ಸು ಚಂಚಲವಾಗಿ ನೂರಾರು ಕಡೆ ಹರಿದು ಹೋಗಿದೆ, ಆ ಎಲ್ಲ ರೂಪ ಎಲ್ಲಾ ಭಾವ ನೀನೇ, ಇದು ನಿನ್ನ ಪಾದಕ್ಕೆ ಅರ್ಪಿತ. ಅಷ್ಟು ಹೇಳುವಷ್ಟು ಕಾಲ ಆದರೂ ಮನಸ್ಸನ್ನ ನಾವು ನಿಲ್ಲಿಸಿಕೊಂಡ್ರೆ, ಆರಂಭದಲ್ಲಿ ಅಂತ್ಯದಲ್ಲಿ ಅಷ್ಟಾದ್ರೂ ಮನಸ್ಸನ್ನ ನಿಲ್ಲಿಸಿಕೊಂಡ್ರೆ ಅವಳು ನಮಗೆ ದೊರಕ್ತಾಳೆ. ಭಾವನಾ ಗಮ್ಯ, ಮುಖ್ಯವಾಗಿ ಭಾವನೆ ಬೇಕು. ನಾವು ಈಗ ಈ ಸ್ತೋತ್ರವನ್ನ ಆರಂಭ ಮಾಡುವ ಮೊದಲು ಏನನ್ನ ಹೇಳಿದ್ವಿ, ಎಲ್ಲಿ ಲಲಿತಾ ಸಹಸ್ರನಾಮ ನಡೀತಾ ಇದೆಯೋ, ಹೇಗೆ ಎಲ್ಲಿ ರಾಮಾಯಣ ಕಥೆ ನಡೆಯುತ್ತೋ ಅಲ್ಲಿ ಹನುಮಂತ ಬಾಷ್ಪಪೂರ್ಣವಾದ ಕಣ್ಣುಗಳನ್ನ ತಲೆಯ ಮೇಲೆ ಕೈಗಳನ್ನ ಹೊತ್ತು ಕೂತಿರ್ತಾನೆ ಅನ್ನೋದನ್ನ ಹೇಳ್ಕೊಳ್ತೇವೋ, ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಅಂತ. ಹಾಗೆ ಲಲಿತಾ ಸಹಸ್ರನಾಮ ಆರಂಭ ಮಾಡುವಾಗ ನಾವು ನೋಡಿದ್ದೇನು, ಬ್ರಹ್ಮ ಸರಸ್ವತಿಯೊಡಗೂಡಿ ತನ್ನ ಸತ್ಯಲೋಕದ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾನೆ. ಆದ್ರಿಂದ ಈ ಸಭೆಯಲ್ಲಿ ನಾವಿರುವ ಒಂದು 10-15 ಜನ ಅಲ್ಲ, ಇಲ್ಲಿ ಯಾರ್ಯಾರಿದ್ದಾರೆ, ಬ್ರಹ್ಮಾದಿ ಸಕಲರೂ ಇದ್ದಾರೆ. ಹಾಗೆ ವಿಷ್ಣು ಲಕ್ಷ್ಮಿಯೊಡಗೂಡಿ ವೈಕುಂಠ ಧಾಮದಲ್ಲಿರುವ ಎಲ್ಲರನ್ನ ಕರ್ಕೊಂಡ್ ಬಂದಿದ್ದಾನೆ.
ಹಾಗೆ ಶಿವ ಅವನು ಕೈಲಾಸದಲ್ಲಿರುವ ತನ್ನ ಪ್ರಮಥ ಗಣಗಳೊಡಗೂಡಿ ಬಂದು ಇದ್ದಾನೆ. ಇಂದ್ರ ಸ್ವರ್ಗಲೋಕದ, ಹೀಗೆ ಎಲ್ಲರೂ ಅಲ್ಲಿಗೆ ಲಲಿತಾ ಸಹಸ್ರನಾಮ ಎಲ್ಲಿ ನಡೀತಾ ಇದೆ ಅಲ್ಲಿ ಯಾರ್ಯಾರಿದ್ದಾರಪ್ಪ ಅಂತ ಕೇಳಿದ್ರೆ ಸಕಲ ದೇವತೆಗಳು ಇದ್ದಾರೆ. ಭವ ಅನ್ನುವಾಗ ನಾವು ನೋಡಿದ್ದೆ ಅದನ್ನ, ರುದ್ರ, ಕಾಮ ಮತ್ತೆ ಸಂಸಾರ, ಈ ಮೂರಕ್ಕೆ ಪ್ರಾಣ ತುಂಬುತ್ತಾಳೆ ಅಂದ್ರೆ ಸಕಲ ದೇವತೆಗಳ ಪ್ರಾಣ ಶಕ್ತಿಯಾಗಿದ್ದಾಳೆ. ದೇವತೆಗಳಲ್ಲಿ ಎಂಥ ಪ್ರಾಣಶಕ್ತಿ ಅಂತ ನಾವು ಯೋಚನೆ ಮಾಡೋದಾದ್ರೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ ಪರಮಾತ್ಮ? ಸೃಷ್ಟಿ ಅಂದ ಕೂಡ್ಲೆ ಮೂರು ಗುಣ ಬಂತು ಅಂದ ಕೂಡ್ಲೆ ಏನಾಗಿದೆ ಅಲ್ಲಿ? ಈ ಪ್ರಾಣಶಕ್ತಿ ಇರ್ಲೇಬೇಕು, ಸತ್ವರಜ ಸ್ತಮೋ ಗುಣಗಳ ಚಟುವಟಿಕೆ ಬರ್ಬೇಕಲ್ಲ. ಆದ್ರಿಂದ ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ, ದೇವಲೋಕದಲ್ಲಾಗ್ಲಿ ಪೃಥ್ವಿ ಲೋಕದಲ್ಲಾಗ್ಲಿ ಎಲ್ಲೆಲ್ಲೇ ಆಗಲಿ ಈ ಏಭಿಹಿ ತ್ರಿಭಿಹಿ ಗುಣೈಹಿ ಮುಕ್ತಂ ಸತ್ವಂ ನ ವಿದ್ಯತೆ, ಈ ಮೂರು ಗುಣಗಳಿಂದ ಬಿಡುಗಡೆ ಹೊಂದಿರುವ ಸತ್ವ ಇಲ್ಲ. ಆದ್ರಿಂದಲೇ ಬ್ರಹ್ಮನಿಗೂ ಅಸೂಯೆ ಬಂತು. ಆದ್ರಿಂದೇ ಬ್ರಹ್ಮ ಏನ್ ಮಾಡ್ದ? ಅವನ್ಯಾವನ್ ಕೃಷ್ಣ, ನಾನು ಸೃಷ್ಟಿಸಿದ ಕೃಷ್ಣ ಅಲ್ವಾ? ವಸುದೇವ ದೇವಕಿಗೆ ಜನ್ಮ ಕೊಡುವಂತೆ ಮಾಡಿದವ್ ನಾನಲ್ವಾ? ಅವನೇನೇನ್ ಕೃಷ್ಣ ಕೃಷ್ಣ ಅಂತ ಕೊಂಡಾಡ್ತಾರಲ್ಲ ಅಂತ ಬಂದ ತಾನೆ. ಅಂದ್ರೆ ನಾವು ಕಥಾಭಾಗ ನೋಡಿದೇವಲ್ಲ. ಹಾಗಾಗಿ ಆ ವಸುದೇವ ಇದು ಬ್ರಹ್ಮನಾಗಲಿ ಹಾಗೆ ರುದ್ರನಾಗಲಿ ಇಂದ್ರನಾಗಲಿ ಎಲ್ಲರಲ್ಲಿ ಈ ಒಂದು ಮಾತ್ಸರ್ಯ ಅಸೂಯ ಇತ್ಯಾದಿ ಭಾವ ಇದೆ ಅಂದ್ರೆ ಅಲ್ಲೇನಿದೆ? ಸತ್ವರಜಸ್ತಮಸ್ ಇದೆ. ಸತ್ವರಜಸ್ತಮಸ್ ಇದೆ ಅಂತಾದ್ರೆ ಅದು ಸೃಷ್ಟಿಯಾಗಿದೆ ಅಂತ ಅರ್ಥ, ವಿಕಾಸ ಆಗಿದೆ ಅಂದ್ರೆ ಅದು ಪ್ರಾಣದೊಡಗೂಡಿದೆ. ಅಲ್ಲಿಗೆ ಈ ಪ್ರಾಣಶಕ್ತಿ ಯಾರು? ಈ ಎಲ್ಲ ದೇವತೆಗಳು. ಆದ್ದರಿಂದ ಲಲಿತೆ ಅನ್ನುವುದು ಎಲ್ಲಿದೆ ಅಲ್ಲಿ ಯಾರಿದ್ದಾರೆ? ಎಲ್ಲರೂ ಇದ್ದಾರೆ. ನಾವು ಅನ್ಕೊಂಡಿರುವಂತೆ ಯಾರೋ ಒಬ್ಳು ಕೈಯಲ್ಲಿ ಕಬ್ಬಿನ ಜಲ್ಲೆ ಹಿಡ್ಕೊಂಡು ಪಾಶಾಂಕುಶ ಇಟ್ಕೊಂಡು ಇದ್ದಾಳೆ ಅಲ್ಲ, ಎಲ್ಲರೂ ಇದ್ದಾರೆ. ಅಂದ್ರಿಂದ ಈಗ ನಾವು ಭಾವನೆ ಏನ್ ಮಾಡ್ಕೊಳ್ಬೇಕು? ಅದಕ್ಕಾಗಿ ಇದನ್ನ ಹೇಳ್ತಾ ಇದ್ದೇನೆ. ನಮ್ಗೆ ಎಲ್ಲಾವಾಗ್ಲೂ ಬರ್ದೇ ಇದ್ರು ಹೇಳ್ತಾ ಹೇಳ್ತಾ ಒಂದೊಂದು ಸಲಿಯಾದ್ರೂ ಮನಸ್ಸೊಳಗೆ ನಾನಿಲ್ಲಿ ಸ್ತೋತ್ರ ಹೇಳ್ತಾ ಇದ್ದೀನಿ, ಈ ಸ್ತೋತ್ರ ಹೇಳ್ತಾ ಇರೋ ಜಾಗದಲ್ಲಿ ನಾನು ಬರೀ ದೇವರ ಮನೆಯಲ್ಲಿ ಕೂತ್ಕೊಂಡು ನಾನು ದೇವರು ಮಾತ್ರ ಇಲ್ಲ, ಈ ಸ್ತೋತ್ರ ಹೇಳುವ ಜಾಗದಲ್ಲಿ ಎಲ್ಲರೂ ಇದ್ದಾರೆ, ಆ ಒಂದು ಭಾವನೆಯನ್ನ ತಂದುಕೊಳ್ತಾ ಇರಬೇಕು. ಹಾಗೆ ಯಾವ ನಾಮವನ್ನ ಹೇಳ್ತಾ ಇದ್ದೇವೆಯೋ ಆ ನಾಮವನ್ನ ಕೂಡ ಮನಸ್ಸಿನಲ್ಲಿ ಭಾವಿಸ್ಕೊಳ್ಬೇಕು. ಹೇಳಿದ್ನಲ್ಲ, ಆರಂಭ ಮಾಡಿದಾಗ ಈ ಶ್ರೀಮಾತಾ, ಶ್ರೀ ಮಹಾರಾಜ್ನಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭು ಹಾಗೆ ಗುರ್ರಂತ ಅದು ಓಡ್ತಾ ಇದ್ರೆ ಮನಸ್ಸು ಎಲ್ಲೂ ನಿಲ್ಲಲ್ಲ. ಯಾವುದಾದ್ರೂ ಒಂದು ನಾಮದಲ್ಲಿ ಮನಸ್ಸನ್ನ ಎಲ್ಲಾದ್ರೂ ಒಂದು ಅನ್ನತ್ತಲ್ಲ, ನಾ ಸ್ತೋತ್ರ ಹೇಳ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಬರುತ್ತಲ್ಲ, ಆ ಪ್ರಜ್ಞೆ ಬಂದಾಗಾದ್ರೂ ಒಂದು ಸಲಿ ಆ ದೇವಿಯ ಸ್ವರೂಪವನ್ನ ಮನಸ್ಸಿನಲ್ಲಿ ಭಾವಿಸಿಕೊಳ್ಬೇಕು. ಆದ್ರಿಂದಲೇ ಭಾವನೆಗೆ ಪರಮಾತ್ಮ ಸಿಗ್ತಾನೆ ಹೊರತು ಯಾರು ವಿಚಾರವಂತರಿದ್ದಾರೆ ಅವರಿಗೆ ಪರಮಾತ್ಮ ಸಿಕ್ಕಲ್ಲ. ಯಾಕೆ? ಅದನ್ನು ಗೀತಾಚಾರ್ಯ ಹೇಳಿದಾನೆ. ಏನಂತ? ಇಂದ್ರಿಯಾಣಿ ಪರಾಣಿ ಆಹುಹು. ನಮ್ಮ ಇಂದ್ರಿಯ ನಮಗ್ ಕಾಣುತ್ತೋ? ನಮ್ ಕಣ್ಣು, ನಮ್ ಮೂಗು, ನಮ್ ಬಾಯಿ ಕಾಣುತ್ತಾ? ಕನ್ನಡಿಲ್ ನಿಂತರೆ ಕಾಣುತ್ತೆ, ನಮ್ಗೆ ಕಾಣುತ್ತೋ? ಇಲ್ಲ. ಆದ್ರಿಂದ ಇಂದ್ರಿಯವನ್ನೇನಂತಾರೆ? ಪರ ಅಂತಾರೆ. ಅಂದ್ರೆ ಕಾಣಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇಂದ್ರಿಯಾಣಿ ಪರಾಣಿ ಆಹುಹು. ಮನಸ್ಸು ಇದಾದ್ರೂ ಕನ್ನಡಿ ಮುಂದೆ ನಿಂತ್ರೆ ಕಾಣುತ್ತೆ, ಮನಸ್ಸು ಕನ್ನಡಿ ಮುಂದೆ ನಿಂತ್ರೂ ಕಾಣಲ್ವೇ? ಆದ್ರಿಂದ ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ. ಇನ್ನು ಮನಸ್ಸೇ ಕಾಣಲ್ಲ ಅಂದ್ರೆ ಆ ಬುದ್ಧಿ ಏನ್ ಕೆಲಸ ಮಾಡುತ್ತೋ ಯಾರಿಗೂ ಗೊತ್ತಿಲ್ಲ. ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹೇ ಪರತಃ. ಅಂದ್ರೆ ಬುದ್ಧಿಗೆ ಅವನು ನಿಲುಕೋದಿಲ್ಲ. ಆ ಪರಮಾತ್ಮನನ್ನ ನಾವು ಕಾಣಬೇಕು ಅಂದ್ರೆ ಅದು ಭಾವನೆಗೆ ನಿಲುಕೋದು. ಆದ್ರಿಂದ ನಾವು ಭಾವಿಸ್ಕೊಳ್ಬೇಕು. ಪೂಜೆ ಮಾಡೋದಕ್ಕೆ ಕೂತಿದ್ದೇವೆ ಅನ್ನುವಾಗ್ಲೇ ಇದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಆದರೆ ಇದನ್ನ 1000 ಅಲ್ಲ 10,000 ಸಲ ಹೇಳ್ಕೊಂಡ್ರು ತಪ್ಪಿಲ್ಲ. ಯಾಕೆ ಅಂದ್ರೆ ಭಾಗವತದಲ್ಲೇ ನಾವು ನೋಡ್ತೇವಲ್ಲ, ಪ್ರತಿ ಒಂದು ಅಧ್ಯಾಯದಲ್ಲಿ ಹೇಳಿದೀನಿ ನಿಮ್ಗೆ, ಒಂದು ಶ್ಲೋಕದಲ್ಲಾದ್ರೂ ಭಾಗವತ ಹೇಳುತ್ತೇನಂತ, ಈ ಪ್ರಪಂಚದಲ್ಲಿರುವ ಸಮಸ್ತವೂ ಪರಮಾತ್ಮ. ಕಲ್ಲು ಮಣ್ಣು ತುಂಡು ಏನೇನು ಕಸ ಕಡ್ಡಿ ಏನೇನಿದೆ ಎಲ್ಲ ಪರಮಾತ್ಮ. ಎಲ್ಲಾ ಪರಮಾತ್ಮ, ಎಲ್ಲಾ ಪರಮಾತ್ಮನದು, ಎಲ್ಲಾ ಪರಮಾತ್ಮನಲ್ಲೇ ಹೋಗುತ್ತೆ. ಅಷ್ಟು 1000 ಕೋಟಿ ಸಲ ಹೇಳುವಂತ ಅಗತ್ಯ ಏನಿದೆ ಅಂದ್ರೆ ಅದು ನಮಗೆ ರಕ್ತಗತ ಆಗಬೇಕು.
ಹಾಗೆ ಈಗ ನಾವು ಪ್ರತಿದಿನವೂ ಕೂಡ ಮಾಡ್ತೀವಿ. ಏನ್ ಮಾಡ್ತೀವಿ? ಹಲ್ಲು ಉಜ್ಕೊಳ್ತೀವಿ, ಕಾಫಿ ಕುಡಿತೀವಿ, ಸ್ನಾನ ಮಾಡ್ತೀವಿ. ಹಾಗೆ ಸ್ನಾನ ಮಾಡಿದ ತಕ್ಷಣ ದೇವರ ಮನೆಗೆ ಹೋಗ್ತೀವಿ, ದೀಪ ಹಚ್ತೀವಿ, ಗಂಧದ ಕಡ್ಡಿ ಮಾಡ್ತೀವಿ, ಬಂದು ತುಳಸಿ ಕಟ್ಟೆ ಪೂಜೆ ಎಲ್ಲ ಮಾಡ್ತೀವಿ. ಮಾಡುವಾಗ ಆ ಕೆಲಸ ಆರಂಭ ಮಾಡ್ತಾ ಇದ್ದೇವಲ್ಲ, ಆಗ ಒಂದು ಸಲಿ ಮನಸ್ಸಿನೊಳಗೆ ನಾವು ಭಾವಿಸ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸುವಾಗ ದೇವರ ಪೂಜೆ ಮಾಡಬೇಕು, ಅದಕ್ಕೆ ನಾನು ಕಸ ಗುಡಿಸ್ತಾ ಇದ್ದೀನಿ. ಹಲ್ಲುಜ್ಕೊಳ್ಳುವಾಗ ದೇವರ ಪೂಜೆ ಮಾಡಬೇಕು, ಅದಕ್ಕೆ ನಾನು ಸಿದ್ಧ ಆಗ್ತಾ ಇದ್ದೀನಿ. ಸ್ನಾನ ಮಾಡಕ್ಕೆ ಬಟ್ಟೆಗಳು ಜೋಡಿಸ್ಕೊಳ್ಳುವಾಗ ಯಾರಾದ್ರೂ ಕೇಳಿ ಫೋನ್ ಮಾಡ್ತಾರೆ, ಏನ್ ಮಾಡ್ತಿದೀಯಾ? ಸ್ನಾನಕ್ಕೆ ಹೋಗ್ಬೇಕು, ಬಟ್ಟೆ ಜೋಡಿಸ್ತಿದ್ದೀನಿ ಅಲ್ವೇ? ಹಾಗೆ ಈ ಸ್ನಾನ ಯಾಕೆ ಮಾಡ್ಬೇಕು? ಸ್ನಾನ ಮಾಡೋದು ದೇವರ ಪೂಜೆಗೋಸ್ಕರ ಸ್ನಾನ ಮಾಡ್ತಾ ಇದ್ದೀನಿ. ಹಾಗೆ ದೇವರ ಪೂಜೆಗೆ ಅಂತ ಆ ಕನೆಕ್ಷನ್ ನಾವು ಕೊಟ್ಕೊಳ್ತಾ ಇದ್ರೆ ಅದೇ ಭಾವನೆ. ಆ ಕನೆಕ್ಟಿವಿಟಿ ಇದ್ದಾಗ ತಾನೇ ಸಂಬಂಧ. ಆದ್ರೂ ಲೋಕದಲ್ಲಿ ಸಂಬಂಧ ಹೇಗುಳಿಯುತ್ತೆ? ಸ್ವಂತದೇ ಅಣ್ಣ ತಮ್ಮ ಆಗಿದ್ರು ನೋಡ್ತಾ ನೋಡ್ತಾ ಮಾತಾಡ್ತಾ ಏನು ಬೇಡ, ಈಗ ನನ್ನ ನಿಮ್ಮ ಸಂಬಂಧನೇ ಇಟ್ಕೊಳ್ಳೋಣ, ನಾನ್ ಯಾರೋ ನೀವ್ ಯಾರೋ. ಆದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸೋಮ ಮಂಗಳ ಬುಧ ನೋಡಿ ನೆಕ್ಸ್ಟ್ ಸೋಮ ನೋಡ್ಲಿಲ್ಲ ಅಂದ್ರೆ ಏನೋ ಬೇಜಾರಾಗತ್ತೆ ತಾನೆ. ಎಲ್ಲಿಂದ ಬಂತು ಆ ಸಂಬಂಧ? ನೋಡಿ ಅಲ್ವಾ? ಆದ್ರಿಂದಲೇ ಏನ್ ಹೇಳ್ತಾನೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ. ಯಾವುದರ ಕುರಿತು ನಾವು ಚಿಂತೆ ಮಾಡ್ತಾ ಇರ್ತೇವೋ ಅದರ ಜೊತೆ ಸಂಘ ಬರುತ್ತೆ. ಆದ್ರಿಂದ ಆ ಸಂಘ ಯಾವುದರ ಜೊತೆ ಆಗ್ಬೇಕು? ಪರಮಾತ್ಮನ ಜೊತೆ ಆಗ್ಬೇಕು. ಹಾಗೆ ಸಂಬಂಧ ಅದೇ ಸ್ವಂತ ಅಣ್ಣ ತಂಗಿನೇ ಆಗಿದ್ದು ವರ್ಷಾಂತರ ಮುಖನೇ ನೋಡದೆ ಹೋದ್ರೆ ಅದೇ ಪ್ರೀತಿ ಎಲ್ಲಿಂದ ಬರುತ್ತೆ? ತಕ್ಷಣಕ್ಕಂತೂ ಬರಲ್ಲ. ಮತ್ತೆ ಒಂದು ಏನೋ ಒಳಗಿನ ಸೆಳೆತ ಇರಬಹುದು, ಆದ್ರೆ ಮೊದಲಿನ ಹಾಗೆ ಮನಬಿಚ್ಚಿ ಮಾತಾಡಕ್ಕಾಗಲ್ಲ, ಮನಬಿಚ್ಚಿ ಹೇಳ್ಕೊಳಕ್ಕಾಗಲ್ಲ. 10 ದಿವಸ ಇದ್ದಾಗ 11ನೇ ದಿವಸಕ್ಕೆ ಸ್ವಲ್ಪ ಮನ ಬಿಚ್ಚಬಹುದು ತಾನೆ. ಇದೆಲ್ಲ ಲೋಕದಲ್ಲಿ ಸಹಜವಾಗಿರುವಂಥದ್ದು. ಈ ಭಾವನೆ ಲೋಕದಲ್ಲಿರುವ ಜೀವಗಳ ಜೊತೆಯಲ್ಲಿ, ಈ ಭಾವನೆ ಲೋಕದಲ್ಲಿರುವ ನಮ್ಮ ವಸ್ತುಗಳ ಜೊತೆಯಲ್ಲಿ. ನಮ್ದೇ ಒಂದು ವಸ್ತು, ಉದಾಹರಣೆ ಒಂದು ಬೊಟ್ಟು ಇಲ್ಲಿ ತೆಗೆದು ಇಟ್ಟಿದ್ದೆ, ನಾ ಹೋಗಿ ಮುಖ ತೊಳ್ಕೊಂಡು ಬರೋಷ್ಟ್ರಲ್ಲಿ ಅಲ್ಲಿಲ್ಲ. ನಮ್ಮ ಮನಸ್ಸು ಎಷ್ಟು ಪರದಾಡುತ್ತೆ ಹೇಳಿ? ಅದು ಯಾವ್ದೊಂದು ಪುಸ್ತಕಪುರಿ ಬೊಟ್ಟು, ಅದನ್ನ ಇನ್ನ 10,000 ಬೊಟ್ಟು ಇಟ್ಕೊಳ್ಬಹುದು. ಆದ್ರೆ ಮನಸ್ಸು ಯಾಕೆ ಪರದಾಡುತ್ತೆ? ಅಲ್ಲ ಅಂಟ್ಕೊಂಡಿದೆಯಲ್ಲ ನನ್ ಬೊಟ್ಟು ಅಂತ. ಅಂದ್ರೆ ಈ ಸಂಬಂಧ ಎಲ್ಲಿಂದ ಬಂತು? ಆ ಭಾವನೆ. ಅದೇ ಭಾವನೆಯನ್ನ ನಾವು ಯಾವುದರ ಜೊತೆ ಇಟ್ಕೊಳ್ಬೇಕು? ಪರಮಾತ್ಮನ ಜೊತೆಯಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಎಷ್ಟು ಅಂಟಿದೆ, ಇದರ ಮೇಲೆ ಎಷ್ಟು ಪ್ರೀತಿ ಯಾಕೆ ಬಂತು? ಅದೇ ಪ್ರೀತಿ ಪರಮಾತ್ಮನ ಜೊತೆಯಲ್ಲಿ ಬಂದ್ರೆ ಅದು ಒಳ್ದೇ ಬಿಡುತ್ತೆ, ಕಂಡೇ ಬಿಡುತ್ತೆ. ಆಗ ಭಾವನಾ ಗಮ್ಯ, ಭಾವನೆಗೆ ಅವಳು ಸಿಗ್ತಾಳೆ. ಗಮ್ಯ ಅಂದ್ರೆ ಹೋಗಿ ಮುಟ್ಟುವ ನೆಲೆ. ಈಗ ನಾನು ಬಸ್ ಹತ್ತಿದ್ದೀನಿ, ಎಲ್ಲಿಗೆ ಹೋಗ್ಬೇಕು? ಕಂಡಕ್ಟರ್ ಬಂದು ಕೇಳಿದ್ರೆ ಎಲ್ಲಿಗೆ ಅಂದ್ರೆ ನಾನೇನ್ ಹೇಳ್ತೀನಿ? ಲಕ್ಷ್ಮಿ ಟಾಕೀಸ್ ಅಂತೀನಿ, ಗೊಬ್ಳಿ ಮರ, ಏನೋ ಒಂದು ಗುರಿ ಹೇಳ್ತೀನಿ. ಅದು ಗಮ್ಯ ಅಂದ್ರೆ ಹೋಗಿ ಮುಟ್ಟಬೇಕಾದ ನೆಲೆ. ಹಾಗೆ ಆ ಹೋಗಿ ಮುಟ್ಟಬೇಕಾದ ನೆಲೆ ಯಾರೋ ಅವಳಿಗೆ ಹೇಗ್ ಸಿಗ್ತಾಳೆ? ಭಾವನೆಗೆ ಸಿಗ್ತಾಳೆ. ಆದ್ರಿಂದ ಲೌಕಿಕವಾದ ವಸ್ತುಗಳ ಜೊತೆಯಲ್ಲಿ ನಮ್ಮ ಭಾವ, ಲೌಕಿಕವಾದ ವ್ಯಕ್ತಿಗಳ ಜೊತೆಯಲ್ಲಿ ನಮ್ಮ ಭಾವ ಹೇಗಿದೆ, ಅದೇ ರೀತಿಯ ಭಾವನೆಯನ್ನ ದೇವರ ಜೊತೆಯಲ್ಲೂ ಕೂಡ ನಾವು ಇಟ್ಕೊಂಡ್ರೆ ಸುಲಭವಾಗಿ ಸಿಕ್ಕೋಗುತ್ತೆ. ಆದ್ದರಿಂದನೇ ನಮ್ಗೇನ್ ಹೇಳ್ತಾ ಇದ್ದಾರೆ ಅದರಿಂದನೇ ಭಾಗವತ ಹೇಳ್ತಾ ಇರೋದು, ಲೌಕಿಕವಾದ ವಸ್ತುನ ನೀನು ನಿನ್ನದು ಅನ್ಕೋಬೇಡ, ದೇವರದು ಅನ್ಕೋ. ದೇವರದು ಅನ್ಕೊಂಡಾಗ ಆ ಪ್ರೀತಿ ಎಲ್ಲಿಗೆ ತಿರುಗುತ್ತೆ? ನನ್ನ ಬೊಟ್ಟು ಅನ್ನೋ ಪ್ರೀತಿ ದೇವರ ಕಡೆಗೆ ತಿರುಗೋ ಹಾಗೆ ಮಾಡುತ್ತೆ. ಹಾಗೆ ಆದ್ರಿಂದ ಭಾವನಾ ಗಮ್ಯ, ಇದು ಭಾವನಾ ಗಮ್ಯ ಅನ್ನುವುದರಿಂದ ನಮ್ಗೆ ಅರ್ಥ ಆಗೋದೇನು? ದೇವರನ್ನ ನಾವು ಎಷ್ಟು ಶುದ್ಧ ಹೃದಯದಿಂದ ಭಾವಿಸ್ಕೊಳ್ತೇವೆ ಹಾಗೆ ದೇವರು ನಮಗೆ ಒಲಿತಾನೆ. ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನನ್ನ ಯಾವ ರೀತಿ ಆಶ್ರಯಿಸ್ತಾರೋ ತಾನ್ ತಥೈವ ಭಜಾಮ್ಯಹಂ, ಅವ್ರ ಹತ್ರ ನಾನು ಹಾಗೇ ಹೋಗ್ತೀನಿ. ಅದನ್ನ ನಾವು ನೋಡಿದ್ದೇವೆ. ಹೇಗೆ ಕನಕದಾಸರು ದೇವರನ್ನ ಇವರೆಲ್ಲರೂ ಯಾವುದೋ ರೀತಿಯಲ್ಲಿ ತೋರ್ಸು ನಮ್ಗೆ ದೇವರು ಅಂದಾಗ ಮೊದಲೇನು ಹೇಳಿದ್ರು? ಕನಕದಾಸರು ಬಂದು ಕೇಳಿದಾಗ ನನಗೊಂದು ಮಂತ್ರ ಕೊಡಿ ಅಂದ್ರೆ ವ್ಯಾಸರಾಯರು ಕುರುಬ ಹೋಗೋ ನಿನಗೆಂಥ ಮಂತ್ರ, ಕೋಣನ್ ಮಂತ್ರ ಅಂದ್ರು. ಅವರು ಕೋಣ 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 ಅಂತಾನೆ ಮಹಾಕೋಣ ಬಂತು.
ವ್ಯಾಸರಾಯರಿಗೆ ಕನಕದಾಸರು ಗೊತ್ತಿರ್ಲಿಲ್ಲ ಅಲ್ಲ, ಆದ್ರೆ ಲೋಕಕ್ಕೆ ಅವರು ಪ್ರೂವ್ ಮಾಡಿ ತೋರಿಸ್ಬೇಕಾಗಿತ್ತು. ಆದ್ರಿಂದ ಕೋಣ ಬಂದ ತಕ್ಷಣ ಇದು ದೇವರು ಅಂತ ಏನ್ ಪ್ರೂಫು? ಅದ್ರ ಕೈನಲ್ಲಿ ಏನಾದ್ರೂ ಕೆಲಸ ಮಾಡಿಸು ಅಂತ ಕೇಳಿದ್ರು ಜನ. ಏನ್ ಕೆಲಸ ಮಾಡಿಸ್ಬೇಕು? ಆ ದೊಡ್ಡ ಬಂಡೆನ ಎತ್ಸು ಹೇಳಿದ್ರು. ಕೋಣ ಎತ್ತೆಸೀತು. ಅಲ್ಲಿಗೆ ಅದು ದೇವರು ಅನ್ನೋದು ಸಿದ್ಧ ಆಯ್ತು. ಅಂದ್ರೆ ಯಾವ ಭಾವನೆಯಿಂದ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗೆ ಕನಕದಾಸರ ಪ್ರಾರ್ಥನೆಯಲ್ಲಿ ನಾವು ನೋಡಿದ್ದೇವೆ, ನಾಯಿಯಾಗಿ ಬಂತು, ಹಾವಾಗಿ ಬಂತು, ಎಲ್ಲ ದೇವರ ರೂಪ. ಆದ್ರಿಂದ ಏನಂತ ಅರ್ಥ? ಯಾವ ಒಂದು ಭಾವನೆಯಿಂದ ನಾವು ದೇವರನ್ನು ಪ್ರಾರ್ಥಿಸಿದರೂ ಅದು ನಮಗೆ ದೇವರ ರೂಪದಲ್ಲಿ ಬರುತ್ತೆ, ದೇವರು ಆ ರೂಪದಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಮತ್ತೆ ನಾವು ನಮ್ಮ ಜೀವನದ ಜೊತೆ ಹೆಣ್ಕೊಳ್ಬೇಕು. ಯಾಕೆಂದ್ರೆ ನಮಗೆ ಕಾಣದ ದೇವರ ಜೊತೆ ಪ್ರೀತಿ ಬರಲ್ಲ, ಕಾಣುವ ನಮ್ಮ ವಸ್ತುಗಳ ಜೊತೆ ಪ್ರೀತಿ ಇದೆ. ನಮ್ಮನೆ ನಾಯಿ, ನಮ್ಮನೆ ಬೆಕ್ಕು, ನಮ್ಮನೆ ಕೋಳಿ, ನಮ್ಮನೆ ಅದರ ಬಗ್ಗೆ ನಮಗೆ ಪ್ರೀತಿ ಇದೆ. ಆ ಪ್ರೀತಿಯನ್ನ ನಾವೇನ್ ಮಾಡಬೇಕು? ಪರಮಾತ್ಮನ ಪ್ರೀತಿಯ ಜೊತೆ ಬೆಸಸ್ಕೊಂಡ್ರೆ ಅದೇ ನಮಗೆ ದೇವರಾಗಿ ಕಾಣೋದಕ್ಕಾಗತ್ತೆ. ಆದ್ರಿಂದ ಆ ಭಾವನೆ ಸುಲಭಕ್ಕೆ ಬರಲ್ವಲ್ಲ. ಅದಕ್ಕೋಸ್ಕರ ಭೌತಿಕವಾದ ಪ್ರಾಪಂಚಿಕವಾದ ವಸ್ತು ಯಾವುದನ್ನ ನೀನು ಪ್ರೀತಿಸ್ತೀಯೋ ಅದನ್ನ ಪರಮಾತ್ಮ ಅಂತ ನೀನು ಮಾಡ್ಕೋ. ಆದ್ರಿಂದಲೇ ಶ್ರೀರಾಮಕೃಷ್ಣ ಪರಮಹಂಸರ ಹತ್ತಿರ ಒಬ್ರು ಹೋಗಿ ಹೇಳ್ತಾರೆ, ನಾನು ಎಷ್ಟು ಕಷ್ಟಪಟ್ಟರು ನನಗೆ ಧ್ಯಾನ ಮಾಡಕ್ ಆಗ್ತಾನೆ ಇಲ್ಲ, ಮನಸ್ಸು ದೇವರಲ್ಲಿ ನಿಲ್ತಾನೆ ಇಲ್ಲ, ನಾನೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ರಾಮಕೃಷ್ಣರು ಹೇಳ್ತಾರೆ, ಅಮ್ಮ ನೀನು ಯಾರನ್ನು ತುಂಬಾ ಪ್ರೀತಿಸ್ತೀಯ ಅಂತ. ನನಗೆ ನನ್ನ ಮೊಮ್ಮಗು ಮೇಲೆ ನನಗೆ ತುಂಬಾ ಪ್ರೀತಿ. ಹಾಗಾದ್ರೆ ನೀನು ನಿನ್ನ ಮೊಮ್ಮಗುಗೆ ಮಾಡುವ ಏನೇನ್ ಮಾಡ್ತೀಯೋ, ಹಾಲು ಕುಡಿಸ್ತೀಯಾ, ಬೆರೆಸಿ ಸ್ಕೂಲ್ಗೆ ಹೋಗಕ್ ಮುಂಚೆ ಬ್ಯಾಗ್ ರೆಡಿ ಮಾಡ್ಕೊಡ್ತೀಯಾ, ಸ್ನಾನ ಮಾಡಿಸ್ತೀಯಾ, ಏನೇನ್ ಕೆಲಸ ಮಾಡಿಸ್ತೀಯಾ, ಆ ಕೆಲಸ ಎಲ್ಲ ನಾನು ದೇವರ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀನು ಭಾವಿಸ್ಕೊಳ್ತಾ ಬಾಮ್ಮ, ನಿನಗೆ ದೇವರು ಒಲಿತಾನೆ, ಧ್ಯಾನ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಇದರ ಮೂಲಕನೂ ನಾವು ತಿಳ್ಕೊಳ್ಳೋದೇನು? ನಮ್ಮ ಭಾವನೆ ನಮಗೆ ಲೌಕಿಕವಾದ ವಸ್ತುಗಳ ಜೊತೆಯಲ್ಲಿ ಇದೆಯಲ್ಲ, ಆ ಲೌಕಿಕವಾದ ವಸ್ತುವನ್ನ ಪರಮಾತ್ಮನ ವಸ್ತು, ಪರಮಾತ್ಮ ಈ ರೂಪದಲ್ಲಿದ್ದಾನೆ ಅಂತ ಭಾವಿಸ್ಕೊಳ್ತಾ ಪರಮಾತ್ಮ ಆ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ತಾನೆ. ಪರಮಾತ್ಮನನ್ನ ನಾವು ಹಾಗೆ ಪಡ್ಕೊಳ್ಳಕ್ಕೆ ಆಗುತ್ತೆ. ಅದು ಭಾವನಾ ಗಮ್ಯ. ಇನ್ನು ಶಾಸ್ತ್ರ ರೂಪದಲ್ಲಿ, ಇಲ್ಲಿಯವರೆಗೆ ನಾವು ಶಾಸ್ತ್ರ ರೂಪದಲ್ಲೂ ಅರ್ಥಗಳನ್ನ ನೋಡ್ತಾ ಬರ್ತಾ ಇದ್ದೇವಲ್ಲ, ಶಾಸ್ತ್ರ ರೂಪದಲ್ಲಿ ಭಾವನಾ ಅನ್ನುವುದನ್ನ ಶಾಬ್ದಿ ಭಾವನಾ, ಆರ್ಥಿ ಭಾವನಾ ಅಂತ ಹೇಳ್ತಾರೆ. ಈಗ ಶಬ್ದ ಒಂದಿದೆ, ಅರ್ಥ ಒಂದಿದೆ. ನಾವು ನಿನ್ನೆ ಶಬ್ದ ಮತ್ತು ಅರ್ಥ ನೋಡಿದ್ದೇವೆ. ಈಗ ಅಲ್ಲಿಗೆ ಬರಲ್ಲ. ಮೊದಲಿಗೆ ಶಬ್ದ ಅಂದ್ರೆ, ಈಗ 4:15 4:20 ಟ್ರೈನ್ ಕೂಗು ಕೇಳಿಸುತ್ತೆ. ಆ ಟ್ರೈನಲ್ಲಿ ನಾನು ಒಂದು ದಿವಸ ಕೂತು ತಿರುಪತಿಗೆ ಹೋಗಿದ್ದೀನಿ. ನನಗೆ ಆ ಟ್ರೈನ್ ಕೂಗಿದ ತಕ್ಷಣ, ನಾ ಹೋಗಿದ್ ಯಾವತ್ತೋ, ಕೂಗಿದ ತಕ್ಷಣ ನನ್ನ ಮನಸ್ಸು ತಿರುಪತಿಗೆ ಹೋಗೋ ಟ್ರೈನ್ ಬಂತು. ನಾನು ಅವತ್ತು ತಿರುಪತಿಗೆ ಹೋದಾಗ ಈ ಟ್ರೈನ್ ಹತ್ತಿದಾಗ ಬರುತ್ತೋ ಇಲ್ವೋ? ನಿಮ್ಗದೆಲ್ಲ ಇದೆಯಾ ಅಲ್ಲಿ? ಇಲ್ಲ. ಕೇಳಿಸಿದ್ದೇನೋ ಕೂ ಅಷ್ಟೇ. ಆ ಶಬ್ದ ನಿಮ್ಗೆ ಎಷ್ಟರ್ಥ ಕೊಡ್ತು? ಆಕಾಶದಲ್ಲಿ ಏರೋಪ್ಲೇನ್ ಬಂತು. ಏರೋಪ್ಲೇನ್ ಬಂದಾಗ ನನ್ನ ತಂಗಿ ಇವತ್ತು ಯಾವುದೋ ಒಂದು ದಿವಸ ಅದೇ ಏರೋಪ್ಲೇನ್ ಅಲ್ಲಿ ಬಂದು ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ಅಲ್ಲಿ ಇಳಿದಿದ್ಲು. ಆದ್ರಿಂದ ನನಗೆ ಆ ಏರೋಪ್ಲೇನ್ ಬಂದ ತಕ್ಷಣ ಏನ್ ನೆನಪಾಗತ್ತೆ? ನನ್ನ ತಂಗಿ ಅಲ್ವಾ? ಅಂದ್ರೆ ಅಲ್ಲಿ ಶಬ್ದ ಇದೆ ಅಷ್ಟೇ, ಅಲ್ಲಿ ಏನೂ ಇಲ್ಲ. ಆ ಶಬ್ದ ಏನು ಮಾಡುತ್ತೆ? ಭಾವನೆಯನ್ನ ಕೊಡುತ್ತೆ. ಹೌದಾ? ಎಷ್ಟೋ ಶಬ್ದಗಳು ತಾನೆ. ಆದ್ರಿಂದ ಆ ಶಬ್ದ ಯಾವ ಒಂದು ಭಾವನೆಯನ್ನ ಕೊಡುತ್ತೆ, ಅದು ಶಾಬ್ದಿ ಭಾವನಾ. ಈಗ ಅಂಬಾ ಅಂತ ಕೂಗುತ್ತೆ. ಅಂಬಾ ಅಂತ ಕೂಗಿದಾಗ ಎಲ್ಲಾ ಸಲಿ ಹಸು ಯಾತಕ್ ಕೂಗ್ತಾ ಇದೆ ಅಂತ ಯಜಮಾನಂಗೆ ಗೊತ್ತಾಗುತ್ತೆ. ಕರು ಬೇಕು ಅಂತ ಕೂಗುತ್ತೆ, ಕಲ್ಗಚ್ಚಿಡು ಅಂತ ಕೂಗುತ್ತೆ, ನನ್ನ ಬಿಚ್ಚು ಅಂತ ಕೂಗುತ್ತೆ. ಆ ಕೂಗೋ ಧ್ವನಿಯಲ್ಲಿ ಅದು ಯಾತಕ್ ಕೂಗ್ತಾ ಇದೆ ಅಂತ ಗೊತ್ತಾಗೋದು ಯಜಮಾನನಿಗೆ ಅಲ್ವಾ? ಅಲ್ಲಿ ಶಬ್ದ ಇರೋದೇನು? ಒಂದೇ, ಅಂಬಾ ಶಬ್ದ ತಾನೆ. ಅದೆಲ್ಲ ಶಾಬ್ದಿ ಭಾವನಾ. ಅಂದ್ರೆ ಶಬ್ದ ಎನ್ನುವುದು ನಮ್ಮ ಮನಸ್ಸಿನೊಳಗೆ ಒಂದು ಭಾವನೆಯನ್ನ ಕೆರಳಿಸುತ್ತೆ. ತಾಯಿಗೆ ಮಗು ಹತ್ತರೆ, ತಾಯಿ ಎಲ್ಲೋ ಇದ್ದಾಳೆ, ಅದು ಒಂದು 2-3 ತಿಂಗಳ ಮಗು ಇದ್ರೆ ಕೆಲಸದ ಜಾಗಕ್ಕೆ ಹೋಗಿದ್ರು
ಅವಳ ಇದರಿಂದ ಹಾಲು ಹರಿಯೋದಕ್ಕೆ ಶುರುವಾಗುತ್ತೆ ಅಲ್ಲಿ ಮಗು ಅಳ್ತಾ ಇದ್ರೆ. ಯಾಕೆ ಅಂದ್ರೆ ಆ ಶಬ್ದ ಅಲ್ಲಿ ಆ ಸ್ಪಂದನೆಯನ್ನು ಉಂಟು ಮಾಡುತ್ತೆ. ಆ ರೀತಿಯಾಗಿ ಶಾಬ್ದಿ ಭಾವನಾ ಸ್ಪಷ್ಟ ಆಗ್ತಾ ಇದೆಯಾ? ಇನ್ನು ಆರ್ಥಿ ಭಾವನಾ ಅಂದಾಗ ಆ ಶಬ್ದ ನಮಗೆ ಒಂದು ಅರ್ಥವನ್ನ ಕೊಡುತ್ತೆ. ನಾವು ಅದನ್ನ ನಿನ್ನೆ ನೋಡಿದ್ವಿ. ಹ ಸು ಅನ್ನುವುದು ಶಬ್ದ. ಹ ಸು ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಒಂದು ಪದಾರ್ಥ ನಿಲ್ಲುತ್ತೆ, ಅದು ಆರ್ಥಿ. ಅಂದ್ರೆ ಒಂದು ಶಬ್ದ ಕೇಳಿದ ತಕ್ಷಣ ಒಂದು ಅರ್ಥ ನಮ್ಮ ಮನಸ್ಸೊಳಗೆ ಬರುತ್ತಲ್ಲ, ಅದು ಆರ್ಥಿ ಭಾವನಾ. ಆದ್ರಿಂದ ಪ್ರತಿ ಸ್ತೋತ್ರವನ್ನ ನಾವು ಆರಂಭ ಮಾಡುವಾಗ ಒಂದು ಧ್ಯಾನ ಶ್ಲೋಕದಿಂದ ಆರಂಭ ಮಾಡ್ತಾರೆ, ಧ್ಯಾನಂ ಅಂತ. ಯಾಕೆ ಅದು ಅಂದ್ರೆ ಮನಸ್ಸಿನೊಳಗೆ ಯಾವ ದೇವರನ್ನ ನೀನು ಧ್ಯಾನ ಮಾಡಕ್ ಹೊರಟಿದೀಯಾ ಅದನ್ನ ಕಲ್ಪನೆ ಮಾಡ್ಕೋ ಅಂತ. ಕ್ಷೀರೋದನ್ವತ್ ಪ್ರದೇಶೇ ಅಂತ ಶುರು ಮಾಡಿ ಆ ಧ್ಯಾನದಲ್ಲಿ ಪರಮಾತ್ಮನ ಭಾವವನ್ನ, ಹಾಗೆ ಸಿಂಧೂರಾರುಣ ವಿಗ್ರಹಂ ಆ ಧ್ಯಾನ ಮಾಡಿದಾಗ ಆ ಸ್ವರೂಪ. ನೆನ್ನೆ ನಾವು ಭವಾನಿಯನ್ನ ಹೇಗೆ ಧ್ಯಾನ ಮಾಡಿದ್ವಿ? ಅರುಣಾಂ ಕರುಣಾ ತರಂಗಿತಾಕ್ಷೀಂ. ಆ ಭವಾನಿ ಅಂದಾಗ ಆ ರೂಪ ನಮ್ಮೊಳಗೆ ಬರಬೇಕು. ಸ್ಪಷ್ಟ ಆಗ್ತಾ ಇದೆಯಾ? ಅದು ಆರ್ಥಿ ಭಾವನಾ. ಅಂದ್ರೆ ಭಾವನೆ ಇದ್ದಾಗ ಕಣ್ಣೊಳಗೆ ಆ ರೂಪ ನಿಲ್ಲುತ್ತೆ. ಕಣ್ಣೊಳಗೆ ಅದು ಬಂದಾಗ ಆ ಬಂದ ಗಳಿಗೆಯಲ್ಲಿ ಪರಮಾತ್ಮ ನಮ್ಮ ಮುಂದೆ ಬಂದು ನಿಲ್ತಾನೆ. ಇದಕ್ಕೆ ಒಂದು ಕಥೆಯನ್ನ ನಾವು ಹಿಂದೆ ನೋಡ್ಕೊಂಡಿದ್ವಿ. ಆದ್ರೂ ಇನ್ನೊಂದು ಸಲ ನೆನಪು ಮಾಡ್ಕೊಳ್ಳೋಣ. ಒಂದು ಹುಡುಗ ದಿನ ಹಸು ಮೇಯಿಸಕ್ಕೆ, ಕುರಿ ಮೇಯಿಸಕ್ಕೆ ಹೋಗ್ತಾನೆ. ಊರಿನ ಎಲ್ಲ ಜನರ ಇದನ್ನು ತಕೊಂಡು ಹೋಗ್ತಿರ್ತಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಏನೂ ಇಲ್ಲ, ಅವನಿಗೆ ಏನು ಗೊತ್ತೂ ಇಲ್ಲ, ವಿದ್ಯಾಭ್ಯಾಸ ಏನು ಗೊತ್ತಿಲ್ಲ. ಅವನು ದಿನದಂತೆ ಅವತ್ತು ಕೂಡ ಬಂದಿದ್ದಾನೆ. ಮೇಕೆಗಳನ್ನ, ಕುರಿಗಳನ್ನ, ಹಸುಗಳನ್ನ ಎಲ್ಲ ಇಲ್ಲಿ ಇಟ್ಬಿಟ್ಟು ತನ್ನ ಪಾಡಿಗೆ ತಾನು ಬಿಟ್ಟಿರ್ತಾನೆ. ಅವುಗಳ ಆಟ ಆಡೋದನ್ನ, ಅವುಗಳ ಹುಲ್ ಮೇಯೋದನ್ನ ನೋಡ್ತಾ ತಾನು ಕೂಡ ಅದರ ಜೊತೆನೆ ಇರ್ಬೇಕಿಲ್ವಲ್ಲ, ಬೇರೆ ಸುತ್ತಲಿನ ವಾತಾವರಣ ಎಲ್ಲ ನೋಡ್ತಾ ಇರ್ತಾನೆ. ಇವತ್ತು ಮಟಮಟ ಮಧ್ಯಾಹ್ನ ಆಗಿತ್ತು, ಸ್ವಲ್ಪ ಬಿಸಿಲಾಗ್ತಾ ಇತ್ತು, ನೀರ್ ಕುಡಿಬೇಕು ಅನ್ನಿಸ್ತು. ಅವನು ಆ ಹಸು ಕರು ಮೇಕೆ ಎಲ್ಲತನ್ನು ಕರ್ಕೊಂಡು ನೀರಿನ ಹತ್ರ ಬಂದ. ನೀರನ್ನ ಕುಡಿದ್ಬಿಟ್ಟು ಅಲ್ಲೇ ಮರದ ಹತ್ರ ಕೂತ್ಕೊಂಡಿದ್ದ. ಯಾರೋ ಒಬ್ಬ ವ್ಯಕ್ತಿ ಆ ವೇಳೆಗೆ ಬಂದವರು ಏನ್ ಮಾಡಿದ್ರು, ಅವ್ರ ಚೀಲನ ಕೆಳಗಿಟ್ರು. ನದಿಯಲ್ಲಿ ನೀರು ಕೆರೆ ಇತ್ತು, ಕೆರೆನಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ರು. ಹಾಗೆ ಬಂದವರು ವಸ್ತ್ರವನ್ನೆಲ್ಲ ನೆನೆಸಿ ಜಾಲ್ಸ್ ಹಾಕಿ ಅಲ್ಲೇ ಇಟ್ಟು ಹೀಗೆ ಮೂಗನ್ನ ಹಿಡ್ಕೊಂಡು ಕೂತ್ಕೊಂಡಿದ್ರು. ಇವನು ಅವ್ರನ್ನೇ ನೋಡ್ತಾನೆ ಇದ್ದ. ಏನ್ ಮಾಡ್ತಿದ್ದಾರೆ ಇವರು? ಯಾಕೆಂದ್ರೆ ಅವ್ರು ಹೊಸಬರು, ಇಲ್ಲಿವರೆಗೆ ಅವ್ರನ್ನ ನಾವು ನೋಡಿಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವರನ್ನೇ ನೋಡ್ತಿದ್ದ. ಅವ್ರು ಎಲ್ಲ ಮಾಡಿ ಬಟ್ಟೆಯನ್ನ ಬ್ಯಾಗ್ಗೆ ಹಾಕೊಂಡು ಮತ್ತೆ ತಾನು ಬಟ್ಟೆ ಹಾಕೊಂಡು ಹೊರಟಾಗ ಬ್ಯಾಗ್ ಅನ್ನು ಭುಜಕ್ಕೆ ಹಾಕೊಂಡಾಗ ಓಡೋದ. ಸ್ವಾಮಿ, ನೀವೇನೋ ಮಾಡ್ತಿದ್ರಲ್ಲ ಹೀಗೆ ಹಿಡ್ಕೊಂಡು, ಏನ್ ಮಾಡ್ತಿದ್ರಿ? ನಾನು ದೇವರನ್ನ ನೋಡ್ತಾ ಇದ್ದೆ. ದೇವರನ್ನ ನೋಡ್ತಾ ಇದ್ರಾ? ಹೌದಪ್ಪ, ನಾನು ದೇವರನ್ನ ನೋಡ್ತಾ ಇದ್ದೆ ಅಂತ ಅವ್ರು ಹೇಳಿದ್ರು. ಮೂಗನ ಹಿಡ್ಕೊಂಡ್ರೆ ದೇವ್ರು ಕಾಣಿಸ್ತಾನೆ, ಹೋಗೋ ಕಾಣಿಸ್ತಾನೆ, ದೇವ್ರು ನಿನ್ನಂತವ್ರಿಗಲ್ಲ ಅಂತ ಹೇಳಿ ಅವ್ರು ಹೊರಟೋದ್ರು. ದೇವ್ರು ನಿನ್ನಂಥವ್ನಿಗಲ್ಲ ಅಂತ ಹೇಳಿ ಹೊರಟೋದ್ರು. ಅವ್ರು ಮಾಡಿದ್ದನ್ನ ಇವ್ನು ನೋಡಿದ್ನಲ್ಲ, ಆದ್ರಿಂದ ಅವನೇನ್ ಮಾಡ್ದ, ತಕ್ಷಣ ಅವನು ಆ ಕೆರೆಗೆ ಬಿದ್ದ. ಕೆರೆಯಲ್ಲಿ ಸ್ನಾನ ಮಾಡ್ದ. ಅದೇ ರೀತಿ ಬಟ್ಟೆಯನ್ನೆಲ್ಲ ಕಳಚಿದ್ ಮಾಡಿ ಅವನು ಕೂಡ ಮೂಗನ್ನ ಹಿಡ್ಕೊಂಡು ಭದ್ರವಾಗಿ ಹಿಡ್ಕೊಂಡಿದ್ದಾನೆ. ಅವ್ರು ಹಿಡ್ಕೊಂಡಿರೋದು ಹೇಗೆ, ಇದನ್ ಬಿಟ್ಟು ಇದನ್ ಹೀಗೆ, ಆದ್ರೆ ಅವನು ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಹಿಡ್ಕೊಂಡು ನೋಡ್ತಾನೆ, ದೇವ್ರು ಬರ್ಲೇ ಇಲ್ಲ. ಅವನಿಗೆ ಭದ್ರವಾಗಿ ಉಸಿರು ಪ್ರಾಣ ಹೋಗುವಂಗ ಆಗ್ತಾ ಇದೆ. ದೇವ್ರೆ, ನನಗ್ ಪ್ರಾಣ ಹೋಗ್ತಾ ಇದೆ, ನೀನ್ ಬಾ, ಅವ್ರಿಗೆ ಕಂಡಿ ಅಂತೆ, ನನ್ಗೆ ಯಾಕೆ ಕಾಣ್ತಿಲ್ಲ, ಬಾ ಅಂತ ಭದ್ರವಾಗಿ ಮೂಗ್ ಹಿಡ್ಕೊಂಡು ಕೂಗ್ತಾ ಇದ್ದಾನೆ. ನಾ ಸತ್ತೋಗ್ತಾ ಇದ್ದೀನಿ ಅಂತ ಒಳಗಡೆಯಿಂದ ಕೂಗ್ದ. ಆ ವೇಳೆಗೆ ದೇವ್ರು, ಇದೋ ನಾನು ಬಂದಿದ್ದೀನಿ, ನಿನ್ನೆದುರು ನಿಂತಿದ್ದೀನಿ ಅಂತ ಹೇಳ್ದ. ಇವನ್ ಕಣ್ಣು ಬಿಟ್ಟು ನೋಡ್ದ, ಯಾವುದೋ ಒಂದು ಆಕಾರ ಕಾಣಿಸ್ತು. ನೀನೇನಾ ದೇವ್ರು? ಅವನಿಗೆ ದೇವ್ರು ಅಂದ್ರೂ ಗೊತ್ತಿಲ್ಲ. ನೀನೇನಾ ದೇವ್ರು? ಹೌದು, ನಾನೇ ದೇವ್ರು. ನೀನೇ ದೇವ್ರು ನನ್ಗೆ ಹೇಗ್ ಗೊತ್ತಾಗ್ಬೇಕು? ನಾನ್ ದೇವ್ರನ್ನ ನೋಡ್ದೆ ಅನ್ನಲ್ಲ, ಅವನು ರೈಟ್ ಅನ್ಬೇಕು. ಹೌದು, ಇವನೇ ದೇವ್ರು ಅಂತ ಅವನೇ ಹೇಳ್ಬೇಕು. ಆಗ ನೀನ್ ದೇವ್ರು ಅಂತ ಒಪ್ಕೋತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ಇರು ಅಂತ ಹೇಳ್ದ. ಆಯ್ತಪ್ಪ, ಹಾಗೆ ಆಗ್ಲಿ ಅಂತ ಹೇಳ್ದ. ಇವನು ಅವನನ್ನ ಬಿಟ್ಟು ಓಡಕ್ ನೋಡ್ದ. ಆಮೇಲೆ ಇವನೆಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ ಅದಕ್ಕೇನ್ ಮಾಡ್ದ, ಇರು ಅಂದ. ಹಸುಗೆ ಕಟ್ಟಿದ್ದ ಹಗ್ಗ ಬಿಚ್ಕೊಂಡ್ ಬಂದ. ಒಂದೆರಡು ಹಸುದು ಹಗ್ಗ ಬಿಚ್ಕೊಂಡ್ ಬಂದ. ಅಲ್ಲೇ ಇದ್ದು ಮರಕ್ಕೆ ಅವನನ್ನ ಕಟ್ ಹಾಕ್ದ.
ಇಲ್ಲೇ ಇರೋ, ನಾ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ. ಇಷ್ಟಾಗೋ ವೇಳೆಗೆ ಒಂದ್ ಅರ್ಧ ಗಂಟೆ ಆಗಿರಬಹುದು. ಆ ಮನುಷ್ಯ ಎಷ್ಟು ದೂರ ಹೋಗಿರ್ಬೋದು ಕಲ್ಪನೆ ಮಾಡ್ಕೊಳ್ಳಿ. 3 ಕಿಲೋಮೀಟರ್, ಮ್ಯಾಕ್ಸಿಮಮ್ 2 ಕಿಲೋಮೀಟರ್ ಹೋಗಿರ್ತಾನೆ. ಒಟ್ನಲ್ಲಿ ಇವನು ಓಡಿ ಅವನು ಓಡಿ ಬರ್ತಾ ಇರೋದ್ ನೋಡಿ ಇವನೇನ್ ಅನ್ಕೊಂಡ್ಬಿಟ್ಟ, ಈ ಬ್ಯಾಗ್ ಹಿಡ್ಕೊಂಡಿದ್ದವನು ಬ್ಯಾಗ್ ಒಳಗೆ ಏನೋ ಇದೆ, ನನ್ ಬ್ಯಾಗ್ ಅಲ್ಲಿ ಇರೋದನ್ನ ಕಸ್ಕೊಳಕ್ ಇವನ್ ಬರ್ತಿದ್ದಾನೆ ಅಂತ ಇವನು ಓಡಕ್ ಶುರು ಮಾಡ್ದ. ಓಡ್ಬೇಡಪ್ಪ, ನಾನ್ ನಿನ್ ಬ್ಯಾಗಲ್ಲಿ ಅಂದ್ರೆ ನಿನ್ನಿಂದ ನನ್ಗೇನು ಬೇಡ, ನಿಲ್ಲು ಅಂತಿದ್ದಾನೆ. ಇವನ್ ಕೇಳ್ತಿಲ್ಲ. ಎಲ್ಲಿ ಇವನು ಕಾಡವನಲ್ವಾ, ಅಂದ್ರೆ ಇವನ್ಗೆ ಊರ್ ಗೊತ್ತಿಲ್ಲ, ಏನ್ ಅಪಾಯ ಮಾಡ್ತಾನೋ ಅನ್ನೋ ಭಯ. ಹಾಗ ಅವನು ಓಡಕ್ ಶುರು ಮಾಡ್ದ. ಇವನು ಚಿಕ್ಕವನು, ಅವ್ರ ವಯಸ್ಸಾದವರು. ಹಾಗಾಗಿ ಇವನೇನ್ ಮಾಡ್ದ, ಬಲದಿಂದ ಓಡಿ, ಕಾಡಿನ ಹುಡುಗ ಬೇರೆ ಅಂದ್ರೆ ಹಳ್ಳಿ ಹುಡುಗ, ಬಲದಿಂದ ಹೋಗಿ ಅವ್ರ ಮುಂದಕ್ಕೆ ನಿಂತು ಅವ್ರನ್ನ ಹಿಡಿದು ನಿಲ್ಲಿಸ್ದ. ಏನ್ ಬೇಕು ನಿನ್ಗೆ ಅಂತ ಕೇಳಿದ್ರು ಅವ್ರು. ನನ್ಗೇನು ಬೇಡ, ನೀವನ್ ದೇವ್ರನ್ನ ನೋಡ್ದೆ ನೀವ್ ಹೇಳಿದ್ರಲ್ಲ, ಆ ದೇವ್ರು ಬಂದಿದ್ದಾನೆ, ಅವನೇ ದೇವ್ರ ಅಂತ ನೀವು ಸರ್ಟಿಫೈ ಮಾಡಿಬಿಡಿ ಸಾಕು, ನಂಗೆ ಇನ್ನೇನ್ ಬೇಡ ಅಂತ ಹೇಳ್ದ. ಹೋಗ ನೀನು, ನಿನ್ಗೆಲ್ಲಿಂದ ದೇವ್ರು ಕಾಣ್ತಾನೋ, ಸ್ವಾಮಿ ದಯವಿಟ್ಟು ಬನ್ನಿ ಅಂತ ಬಲವಂತವಾಗಿ ಅವನು ಬಲದಿಂದಾನೇ ಎಳ್ಕೊಂಡು ಬಂದು ಆ ಮರಕ್ಕೆ ತೋರಿಸ್ದ. ನೋಡಿ ಇವನೇ ನಾ ದೇವ್ರು ಅಂತ. ಏನ್ ಬಂದಿದ್ಯೋ ನಿನ್ಗೆ? ಮರಕ್ಕೆ ಹಗ್ಗ ಕಟ್ಟಾಕ್ಬಿಟ್ಟು ದೇವ್ರು ಅಂತ ಹೊಡ್ಕೋತಿದ್ಯಲ್ಲ, ನಿನ್ಗೆ ಏನ್ ಬಂದಿದೆ? ಇಲ್ಲ ಸ್ವಾಮಿ, ನೋಡಿ ಕಾಣ್ತಾ ಇದ್ದಾನಲ್ಲ, ಅಷ್ಟ್ ಚೆನ್ನಾಗಿದ್ದಾನಲ್ಲ ಅಂತ ಅವನ ಸ್ವರೂಪ ಇವನ ಕಣ್ಣೊಳಗೆ ಏನು ಕಾಣ್ತಿತ್ತು ಅದನ್ನ ಅವನು ಹೇಳ್ದ. ಆದ್ರೆ ಇವನು ಕಾಣಿಸ್ಲೇ ಇಲ್ಲ. ಆಗ ಆ ಹುಡುಗ ಹೇಳ್ದ, ಹೇಳು ಇವನೇನಾ ದೇವ್ರು, ಹೇಳು ಇವನೇನಾ ದೇವ್ರು ಹೇಳು. ಇವನಿಗಿನ್ ಭಯ ಶುರುವಾಯ್ತು. ಹ್ಞೂ ಕಣ ಅವನೇ ದೇವ್ರು ಅಂದ್ಬಿಟ್ಟು ಇವನು ಹೊರಟೋದ. ಆಮೇಲೆ ಅಂದ್ರೆ ಅವನ ಕಂಡಿಲ್ಲ ಏನು, ಆದ್ರೆ ಈ ಹುಡುಗನ ಕಾಟ ತಪ್ಪಿದ್ರೆ ಸಾಕು ಅಂತ ಹ್ಞೂ ಕಣ ಅವನೇ ದೇವ್ರು ಅಂದ್ಬಿಟ್ಟು ಹೊಟ್ಟೋದ. ಇವನು ಹಗ್ಗ ಬಿಚ್ಚಿ, ನಾನ್ ನಿನಗೆ ತೊಂದರೆ ಕೊಟ್ಟೆ, ತಪ್ಪಾಯ್ತು ಕ್ಷಮಿಸು ಅಂತ ಹೇಳಿ, ಇನ್ಮೇಲಿಂದ ನಾನು ಒಬ್ನೇ ಇರ್ತೀನಿ ಇಲ್ಲಿ ಕಾಡಲ್ಲಿ, ನಂಗೆ ಬೇಜಾರಾಗುತ್ತೆ, ನಾ ಕೂಗ್ದಾಗೆಲ್ಲ ಬಂದು ನನ್ ಜೊತೆಲಿ ಆಟ ಆಡ್ತೀಯಾ? ಖಂಡಿತ ಅಂದ. ಅಂದ್ರೆ ಭಾವನಾ ಗಮ್ಯ ಅನ್ನೋದಕ್ಕೆ ಇದು ಸ್ವಲ್ಪ ವಿಸ್ತಾರವಾಗಿದೆ, ನಾವು ಇಲ್ಲಿ ನಿಲ್ಸೋಣ. ಅಂದ್ರೆ ಭಾವಿಸದೇ ಇದ್ದರೆ ಅವನು ಎಷ್ಟೋ ದಿನ ಮಾಡಿದ್ದಾನೆ, ಸಂಧ್ಯಾ ವಂದನೆ ಮಾಡ್ತಾನೇ ಇದ್ದಾನೆ. ಎಷ್ಟು ದಿನ ಮಾಡಿದ್ರು ಭಾವನೆ ಇಲ್ಲದೆ ಇದ್ರೆ ದೇವರೆಲ್ಲಿಂದ ಬರ್ತಾನೆ? ಅದೇ ಈ ಮಗುವಿಗೆ ಭಾವನೆ, ಶುದ್ಧ ಹೃದಯ, ಕಲ್ಮಶ ಇಲ್ಲ, ತಕ್ಷಣದಲ್ಲಿ ದೇವರು ಕಂಡು ಬಿಟ್ಟ. ಆದ್ರಿಂದ ಭಾವನಾಗಮ್ಯ ಅಂದಾಗ ಆ ಭಾವನೆ ಒಳಗಡೆ ತುಂಬಿಕೊಂಡಾಗ ದೇವರು ಸುಲಭದಲ್ಲಿ ನಮಗೆ ಸಿಗ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಪ್ರತಿ ಸ್ತೋತ್ರದಲ್ಲೂ ಇದೆ ನೋಡಿ. ಈಗ ಅಷ್ಟೋತ್ತರ ಹೇಳಿದ್ರು, ಅಥ ಶ್ರೀರಾಮಾಷ್ಟೋತ್ತರಂ ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ. ಧ್ಯಾನ ಮಾಡ್ತೇವೆ, ಪ್ರತಿ ಶ್ಲೋಕಕ್ಕೂ ಒಂದು ಧ್ಯಾನ, ಪ್ರತಿ ಸ್ತೋತ್ರಕ್ಕೆ. ಆ ಧ್ಯಾನ ಮಾಡುವಾಗ ಯಾವ ದೇವರನ್ನ ನಾವು ಸ್ತೋತ್ರ ಮಾಡಕ್ ಹೋಗ್ತಾ ಇದೇವಿಯೋ ಆ ದೇವರ ಸ್ವರೂಪ ನಮ್ಮ ಕಣ್ಣೊಳಗೆ ಬರಬೇಕು. ಅದಕ್ಕೋಸ್ಕರನೇ ಇದನ್ನ ನಾವು ಮೊದಲು ಸ್ತೋತ್ರಗಳು ಹೇಳೋದು ಅದಕ್ಕೋಸ್ಕರನೇ. ಮನೆಯಿಂದ ಬಂದಿರ್ತೀವಿ, ಮನಸ್ಸೆಲ್ಲ ಮನೆ ಒಳಗಿರುತ್ತೆ, ಆ ಮನಸ್ಸನ್ನ ಈ ಸ್ತೋತ್ರದ ಕಡೆಗೆ ಒಂಚೂರು ತಂದ್ರೆ ಈ ಪಾಠದೊಳಗೆ ಮನಸ್ಸನ್ನು ಸೇರಿಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ. ಹಾಗೆ ಇದು ಆರ್ಥಿ, ಶಾಬ್ದಿ, ಭಾವನಾ. ಹೀಗೆ ಭಾವನಾ ಅನ್ನೋದು 2 ರೀತಿಯಲ್ಲಿ ಬರುತ್ತೆ. ಇನ್ನು ಈ ಭಾವನೆಯನ್ನ ನಾವು ಹೇಗೆ ಪಡ್ಕೊಳ್ಳೋದು, ಈ ಭಾವನೆಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೆ ಧರ್ಮಮಯವಾದ ಕರ್ಮ ಅದು ಮೊದಲನೇ ಬೇಸ್. ಅಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡುವ ಕೆಲಸ ಧರ್ಮಬದ್ಧವಾದ ಕೆಲಸವನ್ನ ಮಾಡ್ತಾ ಇದ್ದರೆ, ಈಗ ನಾವು ಹೇಳಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಗುಡಿಸ್ತೀವಿ, ನೀರ್ ಹಾಕ್ತಿವಿ, ರಂಗೋಲೆ ಇಡ್ತೀವಿ. ಯಾತಕ್ ರಂಗೋಲೆ ಇಡ್ತಾ ಇದ್ದೀನಿ? ಪರಮಾತ್ಮನನ್ನ ಸ್ವಾಗತಿಸುವುದಕ್ಕೆ, ಪರಮಾತ್ಮ ಈ ಮನೆಯ ಒಳಗೆ ಹೆಜ್ಜೆ ಇಡೋದಕ್ಕೆ ನಾನು ರಂಗವಲ್ಲಿ ತಯಾರು ಮಾಡ್ತಾ ಇದ್ದೀನಿ, ಅವನ ರಂಗ ಸಿದ್ಧ ಮಾಡ್ತಾ ಇದ್ದೀನಿ, ಆ ಭಾವನೆ. ಆದ್ರಿಂದ ಇದು ಧರ್ಮಮಯವಾದ ಕರ್ಮ. ಅಂದ್ರೆ ಪ್ರತಿಯೊಬ್ರು ಮಾಡ್ತಾರೆ. ಗೃಹಿಣಿ ಅಂತಾದ್ಮೇಲೆ ಬೆಳಗ್ಗೆ ಎದ್ದು ಕಸ ಗುಡಿಸಿ, ರಂಗೋಲೆ ಇಟ್ಟು, ಹೊಸಲು ತೊಳೆದು, ತುಳಸಿ ಕಟ್ಟೆ ಇದೆಲ್ಲ ಮಾಡ್ತೀವಲ್ಲ, ಈ ಎಲ್ಲ ಎಂಥದು? ಧರ್ಮಮಯವಾದ ಕರ್ಮ. ಆ ಧರ್ಮಮಯವಾದ ಕರ್ಮ ಮುಂದಕ್ಕೆ ಏನ್ ಮಾಡುತ್ತೆ? ಉಪಾಸನೆ. ಯಾವ ಉಪಾಸನೆ? ದೇವರ ಪೂಜೆ, ತುಳಸಿ ಪೂಜೆ, ಅಡಿಗೆ ಮನೆಯಲ್ಲಿ ಪೂಜೆ. ಅಡಿಗೆ ಮನೆನೂ ಮೊದಲಾದ್ರೆ ಸೌದೆ ಒಲೆ, ಇದು ಇಜ್ಜಿಲ ಒಲೆಗಳು, ಮತ್ತೆ ಮಣ್ಣಿನ ಒಲೆಗಳಾದ್ರಿಂದ ತೊಳೆದು, ಅದಕ್ಕೆ ಸಗಣಿಯಿಂದ ತೊಳೆದು ರಂಗೋಲೆ ಇಟ್ಟು ಎಲ್ಲ ಮಾಡ್ತಾ ಇದ್ದ ಪದ್ಧತಿ ಇತ್ತು. ಈಗಲೂ ಕೆಲವರು ಗ್ಯಾಸ್ದೇ ಆದ್ರೂ ರಂಗೋಲೆ ಇಟ್ಟೆ ಗ್ಯಾಸ್ ಒಲೆ ಹಚ್ತಾರೆ. ಅದು ಒಟ್ಟಿನಲ್ಲಿ ಅದು ಒಂದು ಉಪಾಸನೆ.
ಈಗ ಆ ರೀತಿಯಾದ ಉಪಾಸನೆ ಆರಂಭ ಆಯಿತು. ಧರ್ಮಮಯವಾದ ಕರ್ಮ, ಆ ಕರ್ಮ ಎಲ್ಲಿಗೆ? ಉಪಾಸನೆಗೆ. ಆ ಉಪಾಸನೆ ಭಾವನಾಪೂರ್ವ ಆಗಬೇಕು. ಆ ನಂತರ ಏನಾಗಬೇಕು? ನಾನು ಮಾಡ್ತಾ ಇರೋದು ಕೆಲಸ ಅನ್ನೋ ಜ್ಞಾನದಿಂದ ಮಾಡಬೇಕಲ್ಲ. ಆ ಜ್ಞಾನದಲ್ಲಿ ವಿಚಾರ ಇರಬೇಕು. ಏನು ವಿಚಾರ? ನಾನೀಗ ಹುಳಿ ಮಾಡ್ತಾ ಇದ್ದೀನಿ. ಹುಳಿ ಮಾಡುವಾಗ ಹುಣಸೆ ಹಣ್ಣು ಹಾಕಿದ್ದೀನಿ, ಖಾರ ಈಗ ಹಾಕಬೇಕು, ಉಪ್ಪು ಹಾಕಿದ್ನೋ ಇಲ್ವೋ, ಉಪ್ಪು ಹಾಕಬೇಕು, ಇದೆಲ್ಲ ಇದೆಯಲ್ವಾ? ಹೀಗೆ ಜ್ಞಾನ ಸಹಿತವಾಗಿ ಕೆಲಸ ಮಾಡೋದು. ಈಗ ದೇವರ ಪೂಜೆಗೆ ಬಂದಾಗ, ಇದು ಲೌಕಿಕವಾದ ಕೆಲಸ. ದೇವರ ಪೂಜೆಗೆ ಬಂದಾಗ ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಜ್ಞಾನದೊಡಗೂಡಿ ಬರೋದು. ಎರಡನೇದು, ಧರ್ಮಬದ್ಧವಾಗಿ ಏನೇನಿದೆ, ದೇವರ ಮನೆಯನ್ನ ಶುದ್ಧ ಮಾಡಿ, ದೇವರ ವಿಗ್ರಹವನ್ನ ಒಂದು ಪೀಠಕ್ಕೆ ವಿಜಯ ಮಾಡಿಸಿ, ಆ ಪೀಠದಲ್ಲಿ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು, ಇದೆಲ್ಲ ಧರ್ಮಬದ್ಧವಾದ ಕರ್ಮ ತಾನೆ. ಮೊದಲು ನಾವೇನು ಹೇಳ್ತೇವೆ? ಆವಾಹಯಾಮಿ, ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಅಲ್ಲಿಂದ ಆರಂಭ ಮಾಡ್ತೇವೆ. ಆಮೇಲೆ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಹೋ ಅರ್ಘ್ಯಂ. ಇದೆಲ್ಲ ಧರ್ಮಬದ್ಧವಾದ ಕರ್ಮ. ಹಾಗೆ ಧರ್ಮಬದ್ಧವಾದ ಕರ್ಮ, ಅದರ ಮೂಲಕ ನಾನು ಉಪಾಸನೆ. ಈ ರೀತಿ ಮಾಡೋದಿದೆಯಲ್ಲ, ಇದು ಭಾವನೆ ಬೆಳೆಸ್ಕೊಳ್ಳೋದಕ್ಕೆ, ಅಂದ್ರೆ ಭಾವನೆ ಆಗೋದಕ್ಕೆ ಇದೇನಾಗಬೇಕು? ಸಾಧನೆಯಾಗಬೇಕು. ಆ ಭಾವನೆ ಹೇಗೆ ಬೆಳೆಸ್ಕೊಳ್ಳೋದಪ್ಪ ಅಂದ್ರೆ, ಈ ಧರ್ಮ ಮೂಲಕವಾದಂತಹ ಧರ್ಮಪೂರ್ಣವಾದ ಕರ್ಮವನ್ನ, ಜ್ಞಾನಪೂರ್ಣವಾದ ವಿಚಾರಪೂರ್ಣವಾದ ಜ್ಞಾನವನ್ನ ಬೆಳೆಸಿಕೊಂಡು ಮಾಡುವಂತ ಕೆಲಸ. ಅದು ನಮ್ಮನ್ನು ಏನು ಮಾಡುತ್ತೆ? ಭಾವನೆ ಪಡೆಯುವಂತೆ, ಭಾವನೆ ಹೊಂದುವಂತೆ ಮಾಡುತ್ತೆ. ಇದೇ ಭಾವನೆ ಮತ್ತೆ ಇದೆಲ್ಲ ಶಾಸ್ತ್ರದ ರೂಪದ್ದು. ನಿಮಗೆ ಭಾವನಾಗಮ್ಯ ಅರ್ಥ ಆಗಿದ್ರೆ ಸಾಕು. ಈ ಭಾವನಾ ಅನ್ನುವುದು ಬ್ರಾಹ್ಮೀ ಭಾವನಾ, ಅಕ್ಷರ ಭಾವನಾ, ಮಹೇಶ್ವರಿ ಅಥವಾ ಮಾಹೇಶ್ವರ ಭಾವನಾ ಅಂತ ಮತ್ತೆ 3 ರೀತಿ ಆಗುತ್ತೆ. ಶಾಬ್ದಿ ಭಾವನಾ, ಆರ್ಥಿ ಭಾವನಾ ಎಂಬಂತೆ ಏನ್ ಆಗತ್ತೆ? ಮೊದಲನೆಯದಾಗಿ ಬ್ರಾಹ್ಮೀ ಭಾವನಾ, ಅಕ್ಷರ ಭಾವನಾ, ಮಹೇಶ್ವರ ಭಾವನಾ ಅಂತ. ಬ್ರಾಹ್ಮೀ ಭಾವನಾ ಅಂತ ಹೇಳಿದ್ರೆ, ನಾನು ಈಗ ಹೇಳಿದ್ದೇನೆ, ಪೂಜೆ, ಜಪ, ಸ್ತೋತ್ರ ಇವೆಲ್ಲ ನಾನೇನೇನ್ ಮಾಡ್ತೇನೆ, ಹಾಗೆ ಮಾಡುವಾಗ ಪರಮಾತ್ಮನ ಆ ದಿವ್ಯ ಮಂಗಳ ವಿಗ್ರಹವನ್ನ ನೆನಪು ಮಾಡ್ಕೊಳ್ತೇವಲ್ಲ, ಅದನ್ನ ಬ್ರಾಹ್ಮೀ ಭಾವನಾ ಅಂತ ಕರೀತೇವೆ. ಅಂದ್ರೆ ಧ್ಯಾನಂ ಅಂತ ಏನ್ ಹೇಳ್ತೇವೆ, ಅದು ಬ್ರಾಹ್ಮೀ ಭಾವನಾ. ಇನ್ನು ಅಕ್ಷರ ಅಂತ ಹೇಳಿದ್ರೆ, ಯಾವ ಅಕ್ಷರಗಳನ್ನ ನಾವು ಉಚ್ಚಾರ ಮಾಡ್ತಾ ಇದ್ದೇವೆ, ಆ ಅಕ್ಷರಗಳನ್ನ ಪ್ರಜ್ಞಾಪೂರ್ವಕವಾಗಿ, ನಿನ್ನೆ ನಾವು ಏನ್ ಹೇಳಿದ್ವಿ? ಭವಾನಿ ಭವಾನಿ ಭವಾನೀತಿ ತ್ರಿವಾರಂ ಮುದಾ ಉದಾರಂ ಅಂತ ಹೇಳಿದ್ವಿ. ಅಂದ್ರೆ ಉದಾರವಾಗಿ, ಅಂದ್ರೆ ಉದಾರ ಅಂದ್ರೆ ಭವಾನಿ, ಹಾಗೆ ಹೇಳ್ಬೇಕು. ಭವಾನಿ ಅಲ್ಲ, ಭವಾನಿ ಅಲ್ಲ. ಅಂದ್ರೆ ಹಾಗೆಲ್ಲ ಹೇಳೋರು ಹೇಳ್ತಾರಲ್ಲ, ಹಾಗಲ್ಲ. ಸರಿಯಾದ ರೀತಿಯಲ್ಲಿ ಭವಾನಿ ಅನ್ನುವುದನ್ನ ನಾವು ಉಚ್ಚಾರ ಮಾಡಿದ್ರೆ, ಅದನ್ನ ಮುದಾ ಆನಂದದಿಂದ ಉಚ್ಚಾರ ಮಾಡಿದ್ರೆ ದೇವಿ ಅದಕ್ಕೆ ಒಲಿತಾಳೆ. ಅದು ಅಕ್ಷರ. ಆ ಅಕ್ಷರ ರೂಪದಲ್ಲಿ ಭಾವಿಸಿಕೊಳ್ತಾ ನಾನು ಹೇಳ್ತಾ ಇರುವಂತ ಪ್ರತಿಯೊಂದು ಅಕ್ಷರ ಆ ದೇವಿಗೆ ಸಂಬಂಧಪಟ್ಟದ್ದು ಅನ್ನುವ ಭಾವನೆಯಿಂದ ಹೇಳುವಂಥದ್ದು. ಇನ್ನು ಮಹೇಶ್ವರ ಅಂತ ಹೇಳಿದಾಗ, ಈಗ ನಾವು ಭವಾನಿ ಅಂದಾಗ ಏನ್ ಹೇಳಿದ್ವಿ? ಅರುಣಾಂ ಕರುಣಾ ತರಂಗಿತಾಕ್ಷೀಂ ಅಂತ ಹೇಳಿದಾಗ ಯಾವ ಒಂದು ಧ್ಯಾನಕ್ಕೆ ವಿಷಯವಾದ ಒಂದು ವಸ್ತು ಹೇಳಿದ್ವಿ, ಅದು ಮಹೇಶ್ವರ ಭಾವನಾ. ಈಗ ಹೇಳಿದ್ದೆ, ಅದನ್ನ ಶಾಸ್ತ್ರ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡು ನಾವು ಹೇಳ್ತಾ ಇರೋದಷ್ಟೇ. ಅಂದ್ರೆ ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತೀವಲ್ಲ, ಆ ತರಹ ಹೇಳಿದ ವಿಚಾರ ಇದೇನೆ, ಈಗ ಕೊಟ್ಟಿರೋ ವಿಷಯ ಅದೇನೆ. ಹಾಗಾಗಿ ಈ ರೀತಿ ಆ ಪರಮಾತ್ಮನನ್ನ ನಾವು ಭಾವಿಸಿಕೊಳ್ಳುತ್ತಾ, ಈಗಲಾದರೂ ಇನ್ನು ಮುಂದೆ ಆದರೂ ದೇವರ ಸ್ತೋತ್ರ ಮಾಡುವಾಗ ಒಂದು ನಾಮದಲ್ಲಾದರೂ ನಮ್ಮ ಮನಸ್ಸನ್ನ ನಾವು ನಿಲ್ಲಿಸಿಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಇಲ್ಲ, ಮೇಲೆ ಹೇಳಿದಂತೆ, ಮೊದಲು ಹೇಳಿದಂತೆ ಆರಂಭದಲ್ಲಿ ಅಂತ್ಯದಲ್ಲಿ ಆದರೂ ಕೊನೆಗೆ ಎಲ್ಲೂ ನಿಂತಿಲ್ಲ. ದೇವರೇ, ನಾನು ನಿನ್ನ ಸ್ತೋತ್ರ ಮಾಡಬೇಕು ಅಂತ ಬಂದೆ ಅಮ್ಮ, ನಾನು ಲಲಿತಾ ಸಹಸ್ರನಾಮ ಹೇಳಬೇಕು ಅಂತ ಕೂತಿದ್ದೀನಿ, ಲಲಿತಾ ಸಹಸ್ರನಾಮ ಹೇಳಿದ್ದೀನಿ,
ಒಂದು ನಾಮದಲ್ಲೂ ನನ್ನ ಮನಸ್ಸು ನಿಂತಿಲ್ಲಮ್ಮ, ಈ ಸ್ತೋತ್ರವನ್ನ ನೀನು ಸ್ವೀಕರಿಸಿ ಈ ಕಂದನನ್ನ ಉದ್ಧಾರ ಮಾಡಮ್ಮ. ಅಷ್ಟಾದರೂ ಪ್ರೀತಿಯಿಂದ ಹೇಳಿದರೆ ಆ ಭಾವನೆಗೆ ತಾಯಿ ಒಲಿತಾಳೆ, ದೇವಿ ಒಲಿತಾಳೆ. ಅದನ್ನ ಮಹೇಶ್ವರ ಭಾವನಾ ಅಂತ ಕರೀತಾರೆ. ಹೀಗೆ ಈ ಭಾವನೆಗೆ ತಾಯಿ ಒಲಿತಾಳೆ, ಭಾವನಾ ಗಮ್ಯ. ಇದನ್ನೇ ಒಂದು ಯೋಗ, ಹೇಗೆ ಭಕ್ತಿ ಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಅಂತೆಲ್ಲ ಹೇಳ್ತಾರೆ, ಹಾಗೆ ಭಾವನಾ ಯೋಗ ಎಂಬುದಾಗಿ ಹೇಳ್ತಾರೆ. ಆ ಭಾವನಾ ಯೋಗಕ್ಕೆ ಲಕ್ಷಣವಾಗಿ ಜ್ಞಾನೇಂದ್ರಿಯಾಣಿ ಸರ್ವಾಣಿ, ಎಲ್ಲಾ ಜ್ಞಾನೇಂದ್ರಿಯಗಳನ್ನ ನಿಗೃಹ್ಯ ಮನಸಾ ಸಹ, ಮನಸ್ಸಿನ ಜೊತೆಯಲ್ಲಿ ಏಕತ್ವ ಒಂದನ್ನ ಹೊಂದಬೇಕು. ಯಾವುದರ ಜೊತೆಯಲ್ಲಿ ಏಕತ್ವವನ್ನ? ಕ್ಷೇತ್ರಜ್ಞ ಪರಮಾತ್ಮನೋಹೋ, ಕ್ಷೇತ್ರಜ್ಞ ಮತ್ತು ಪರಮಾತ್ಮರೊಡನೆ, ಅಂದ್ರೆ ಒಳಗಿರುವ ಚೈತನ್ಯ ಆ ಪರಮಾತ್ಮ ಒಂದೇ ಅನ್ನುವ ಆ ಭಾವವನ್ನ ನಾವು ಪಡ್ಕೊಳ್ಳೋದೇ ಭಾವನಾ ಯೋಗ. ಅದು ಭಾವನಾ ಯೋಗದ ಲಕ್ಷಣ ಏನು? ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಮನಸಾ ಸಹ, ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಮನಸಾ ಸಹ ಏಕತ್ವಂ ಭಾವನಾ ಯೋಗಃ, ಏಕತ್ವಂ ಭಾವನಾ ಯೋಗಃ ಕ್ಷೇತ್ರಜ್ಞ ಪರಮಾತ್ಮನೋಹೋ, ಅಂದ್ರೆ ಒಳಗಿರುವ ಚೈತನ್ಯ ಆ ಪರಮಾತ್ಮ ಎರಡೂ ಒಂದೇ ಅನ್ನುವ ಭಾವದಿಂದ ನಾವು ಭಾವಿಸಿ ಮಾಡುವಂತಹ ಪೂಜೆ. ಅಂದ್ರೆ ಈಗ ಏನಾಯ್ತು, ಯಾವ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ, ಈ ದೇವಿ ಪರಮಾತ್ಮನ ತತ್ವವನ್ನೇ ಹೊತ್ತು ಹೊರಗೆ ಬರ್ತಾ ಇದ್ದಾಳೆ ತಾನೆ. ಆ ಪರಮಾತ್ಮನ ತತ್ವವನ್ನೇ ಲೋಕದಲ್ಲಿ ಹಂಚಿದ್ದಾಳೆ, ಹರಡಿದ್ದಾಳೆ. ಆದ್ದರಿಂದ ಇವಳು ಮತ್ತೆ ಆ ಪರಮಾತ್ಮ ಬೇರೆ ಅಲ್ಲ. ಇವಳು ಅಂದ್ರೆ ಯಾವುದು? ಈ ಪ್ರಪಂಚ ಅಂದ್ರೆ ಯಾವುದು? ಪ್ರಪಂಚ ಕಲ್ಲು ಮಣ್ಣು ಎಲ್ಲ ಪ್ರಪಂಚನೇ, ಬೆಟ್ಟ ಗುಡ್ಡ ಎಲ್ಲ ಪ್ರಪಂಚನೇ, ನದಿ ಸಮುದ್ರ ಎಲ್ಲ ಪ್ರಪಂಚನೇ, ಹುಲ್ಲು ಬಳ್ಳಿ ಎಲ್ಲ ಪ್ರಪಂಚನೇ, ಹಸು ಕರು ಹುಲಿ ಎಲ್ಲ. ಅಂದ್ರೆ ಆ ಪ್ರಪಂಚದಲ್ಲಿ ಈ ಎಲ್ಲ ಶಕ್ತಿಯನ್ನ ಹರಡಿದಾಳಲ್ಲ, ಅವನು ಮತ್ತು ಅವಳು ಒಂದು ಅನ್ನುವ ಭಾವ. ಈ ರೀತಿಯಾದ ಭಾವನಾ ಯೋಗ ಇದೆಯಲ್ಲ, ಆ ಭಾವನಾ ಯೋಗಕ್ಕೆ ತಾಯಿ ಸಿಗ್ತಾಳೆ. ಇದು ಭಾವನಾ ಗಮ್ಯ. ಮುಂದಿನ ನಾಮ ಭವಾರಣ್ಯ ಕುಠಾರಿಕ. ಹೀಗೆ ನಾವು ಭಾವನೆಯಿಂದ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ, ದೇವಿ ಪರಮಾತ್ಮ, ಭಾವನೆಯಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದರೆ ಏನ್ ಲಾಭ? ಏನು ಲಾಭ? ಇಲ್ಲದ ಕೆಲಸ ಇಲ್ವಲ್ಲ. ಏನ್ ಲಾಭ ಅಂದ್ರೆ, ನೀನು ಮತ್ತೆ ಮತ್ತೆ ಹುಟ್ಟಿ ಸತ್ತು ಆಗ್ತಾ ಇದೆಯಲ್ಲ, ಅದಕ್ಕೆ ನಿಲುಗಡೆ ಬರುತ್ತೆ. ಆ ಭವ ಅನ್ನುವ ಅರಣ್ಯಕ್ಕೆ ಕುಠಾರಿಕ ಕೊಡಲಿಯಾಗುತ್ತೆ. ಆದ್ರಿಂದ ಈ ಭಗವಂತನ ನಾಮಸ್ಮರಣೆಯನ್ನ ಮಾಡು. ಭವ ಅಂದ್ರೆ ಈಗಾಗಲೇ ನೋಡಿದ್ದೇವೆ, ಇರೋದು ಅಂತ, ಸಮುದ್ರ, ಸಂಸಾರ ಅಂತ. ಅರಣ್ಯ ಅಂದ್ರೆ ಇದು ಆರಣ್ಯಕ ಅಂತ ಹೇಳಿ ವೇದದಲ್ಲಿ ಒಂದು ಭಾಗ ಇದೆ. ಬ್ರಾಹ್ಮಣ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ ವೇದವನ್ನ 4 ವಿಭಾಗ ಮಾಡ್ತಾರೆ. ಅದರಲ್ಲಿ ಆರಣ್ಯಕ ಅಂತ ಇದೆ. ಅಲ್ಲಿ ಆರಣ್ಯಕ ಅಂತ ಹೇಳಿದ್ರೆ ರಹಸ್ಯವಾದ ತತ್ವ ಅಂತ ಅರ್ಥ. ರಣ ಅಂದ್ರೆ ಶಬ್ದ, ಅರಣ ಅಂದ್ರೆ ಶಬ್ದ ಇಲ್ಲ. ಶಬ್ದ ಇಲ್ಲ ಅಂದ್ರೆ ಯಾವುದೂ ಇಲ್ಲದೆ ಇರುವಂಥದ್ದು. ಈಗ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಎಲ್ಲಾರು ಕೇಳಿಸ್ಕೊಳ್ಳೋ ಹಾಗೆ ಪ್ರಾರ್ಥನೆ ಮಾಡ್ತೀವಾ? ಇಲ್ಲ ತಾನೆ. ದೇವರ ಮುಂದೆ ಇದ್ರು, ದೇವಸ್ಥಾನಕ್ಕೆ ಹೋಗಿದ್ದೇವೆ, ಸಾವಿರಾರು ಜನ ನಿಂತಿದ್ದಾರೆ, ನಾನು ಮಾಡಿದ ಪ್ರಾರ್ಥನೆ ಎಲ್ಲರಿಗೂ ಕೇಳುತ್ತಾ? ಇಲ್ಲ. ಅದು ಅರಣ. ಅರ್ಥ ಆಯ್ತಾ? ಅಂದ್ರೆ ದೇವರಿಗೆ ನನಗೆ ಮಾತ್ರ ಕೇಳೋದದು, ಬೇರೆ ಯಾರಿಗೂ ಕೇಳಲ್ಲ. ಆ ನನ್ನ ಶಬ್ದ, ರಣ ಅಂದ್ರೆ ಶಬ್ದ, ಅರಣ ಶಬ್ದ ಇಲ್ಲ. ಆದ್ರೆ ಶಬ್ದ ಇಲ್ಲದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶಾಬ್ದಿ ಭಾವನಾ, ಅರ್ಥಿ ಭಾವನಾ ನೆನಪಿಸ್ಕೊಳ್ಳಿ. ಅಂದ್ರೆ ಶಬ್ದ ಇಲ್ಲದೆ ನಾನು ಮಾಡಿದ ಪ್ರಾರ್ಥನೆಯನ್ನು ಯಾರು ಕೇಳಿಸ್ಕೊತಾನೆ? ಅದು ಅರಣ್ಯ. ಅಂದ್ರೆ ನನ್ನ ಮೊರೆ ಶಬ್ದ ಇಲ್ಲ, ಹೃದಯದ ಒಳಗೆ ಶಬ್ದ ಇಲ್ಲದೆ ಬರ್ತಾ ಇರುವಂತಹ ಪ್ರಾರ್ಥನೆ. ಆ ಪ್ರಾರ್ಥನೆ ಏನು ಮಾಡುತ್ತೆ? ಅರಣ್ಯವಾದಂತಹ ಆ ಪ್ರಾರ್ಥನೆ ಭವಕ್ಕೆ ಕುಠಾರಿಕ ಆಗತ್ತೆ. ಅರ್ಥ ಆಯ್ತಾ? ಅಂದ್ರೆ ಸಂಸಾರದಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಇದು ಒಂದು ಅರ್ಥ. ಇನ್ನೊಂದು ಭವಾರಣ್ಯ ಅಂತ ತಗೊಂಡು ಬಿಟ್ರೆ,
ಭವ ಅನ್ನೋದನ್ನ ಅರಣ್ಯ ಅಂದ್ರೆ ಕಾಡಿಗೆ ಸಂಸಾರವನ್ನ ಯಾಕೆ ಹೋಲಿಸ್ತಾರೆ ಅಂತ ಕೇಳಿದ್ರೆ, ಕಾಡಿನಲ್ಲಿ ಮರದ ಕೊಂಬೆ ಕತ್ತರಿಸಿದರೆ ಮರ ಸತ್ತೋಯ್ತಾ? ಇಲ್ಲ. ಮರಕ್ಕೆ ವರ ಇದೆ. ಇಂದ್ರ ಅವನು ಬ್ರಹ್ಮ ಹತ್ಯಾ ದೋಷವನ್ನ ಹೊಂದಿದಾಗ, ವೃತ್ರನನ್ನ ಕೊಂದಾಗ, ಎಲ್ಲ ಮೊದಲು ವಿಶ್ವರೂಪನನ್ನ ಕೊಂದಾಗ ಅವನಿಗೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ. ಆ ಬ್ರಹ್ಮ ಹತ್ಯಾ ದೋಷ ಬಂದಾಗ ತನ್ನ ಬ್ರಹ್ಮ ಹತ್ಯಾ ದೋಷವನ್ನ ಅವನು ವನದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನನ್ನ ದೋಷನ ತಗೊಮ್ಮ, ಸ್ವಲ್ಪ ಭಾಗ ನನ್ ಶೇರ್ ಮಾಡು, ತಾಪ ತಡಿಯಕ್ಕಾಗ್ತಿಲ್ಲ. ವನದೇವಿ ಒಪ್ಕೊಳ್ತಾಳೆ. ಹಾಗೆ ಅವಳು ಒಪ್ಕೊಂಡಿದ್ದಕ್ಕೆ ಇವನು ವರ ಕೊಡ್ತಾನೆ. 1 ಕೊಂಬೆ ಕಡಿದ್ರೆ 10 ಕೊಂಬೆ ಬರೋ ಹಾಗೆ ನಾನು ವರ ಕೊಡ್ತೇನೆ. ಆದ್ರಿಂದ ಈಗ ಮರದ 1 ಕೊಂಬೆ ತೆಗೆದ್ರೆ ಮರ ಸಾಯಲ್ಲ. ನೀವು ನೋಡಿರ್ತೀರಿ, ಎಷ್ಟು ಕಡಿದ ಹಾಗೆ ಅದು ಚಿಗುರುತ್ತಾ ಹೋಗುತ್ತೆ, ಒಡೆದ ಹಾಗೆ ಅದು ಬೆಳೀತಾ ಹೋಗುತ್ತೆ. ಮತ್ತೆ ಕಡಿದ ಹಾಗೆ ಅದರ ಆಯಸ್ಸು ಜಾಸ್ತಿ. ಆ ರೀತಿಯಲ್ಲಿ ಅಂದ್ರೆ ಮರ ದೀರ್ಘಕಾಲ ಬದುಕಬೇಕಂದ್ರೆ ಕಡಿದೆ ಬಿಟ್ರೆ ಉಳಿಯಲ್ಲ, ಕಡಿದ್ರೆ ಅದು ಉಳಿಯುತ್ತೆ. ಹಾಗೆ ಅಂದ್ರೆ ಯಾವ ಒಂದು ಕೊಂಬೆ ವಯಸ್ಸಾಗಿ ಬಿದ್ದೋಗುತ್ತೋ ತರ ಇರುತ್ತೆ, ಅಂಥದನ್ನ ತೆಗೆದ್ರೆ ಅದು ಇನ್ನೊಂದು ಕೊಂಬೆಗೆ ಜಾಗ ಕೊಡುತ್ತೆ. ಈ ರೀತಿಯಲ್ಲಿ ಅಂದ್ರೆ ಒಂದು ಹತ್ತಾಗೋದಕ್ಕೆ ಆಗತ್ತಲ್ಲ, ಆದ್ರಿಂದ ಅದನ್ನ ಅರಣ್ಯ ಅಂದಿದ್ದಾರೆ. ಹಾಗೆ ಭವ ಅನ್ನೋದು ಕೂಡ ಅರಣ್ಯ. ಯಾಕೆ? ನಾನು ಸತ್ತೋದ್ರೆ ಎಲ್ಲರೂ ಸತ್ತೋಗಲ್ಲ, ಪ್ರಪಂಚ ಇದ್ದೇ ಇರುತ್ತೆ. ಪ್ರಪಂಚದಲ್ಲಿ 1000 ಜನ, ಈಗ ನಾವು ನೋಡಿದ್ವಿ ಯಾವುದು ಈ ಕೋವಿಡ್ ಟೈಮಲ್ಲಿ, ಅಲ್ಲಿ 1,00,000 ಜನ ಸತ್ತೋದ್ರಂತೆ. ಇಲ್ಲಿ ಇಷ್ಟು ಜನ 1,00,000 ಜನ ಸತ್ತೋದ್ರೆ ಪ್ರಪಂಚ ಸತ್ತೋಯ್ತಾ? ಇಲ್ಲ, ಅದು ಇದ್ದೇ ಇದೆ ತಾನೆ. ಆ ರೀತಿ ಆದ್ರಿಂದ ಅದನ್ನ ಭವಾರಣ್ಯ. ಯಾಕೆ ಭವಾರಣ್ಯ ಅಂತಾರೆ ಅಂದ್ರೆ, ಕಾಡಿನಲ್ಲಿ 1 ಮರದ 1 ಕೊಂಬೆಯನ್ನ ತೆಗೆದರೆ ಆ ಕೊಂಬೆ 10 ಕೊಂಬೆಯ ಹುಟ್ಟುವಿಕೆಗೆ ಕಾರಣವಾಗುವಂತೆ ಸಂಸಾರದಲ್ಲಿ 1ರ ಸಾವು ಅಥವಾ 1ರ ನಷ್ಟವಾಗೋದಿಲ್ಲ, ಅದು ನಿರಂತರತೆಯನ್ನು ತಂದುಕೊಡುತ್ತೆ. ಆದ್ರಿಂದ ಅದು ಭವಾರಣ್ಯ. ಸಂಸಾರ ಭವಾರಣ್ಯ. ಆ ಭವಾರಣ್ಯಕ್ಕೆ ಕುಠಾರಿಕಾ, ಪೂರ್ಣವಾಗಿ ಸಂಸಾರಕ್ಕೆ ಕುಠಾರಿಕಾ ಅಂತ ಹೋದ್ರೆ ಪ್ರಪಂಚ ಹೊರಟೋಯ್ತೋ? ಇಲ್ಲ. ನಾವು ಭಾಗವತದಲ್ಲಿ ನೋಡಿದ್ದೇವೆ. ಇದನ್ನ ಪ್ರಳಯವನ್ನ ಹೇಳುವಾಗ ಆತ್ಯಂತಿಕ ಪ್ರಳಯ ಅನ್ನುವುದು ಜೀವಕ್ಕೆ ಮಾತ್ರನೇ, ಪ್ರಪಂಚಕ್ಕೆ ಇಲ್ಲ. ಯಾವ ಜೀವ ಆಂತರಂಗಿಕವಾಗಿ ಬೇಡ್ಕೊಳ್ಳುತ್ತೆ ಅದಕ್ಕೆ ಆತ್ಯಂತಿಕ ಪ್ರಳಯ. ಆತ್ಯಂತಿಕ ಅಂದ್ರೆ ಅಲ್ಟಿಮೇಟ್, ಕೊನೆ, ಇನ್ನು ಮುಂದಕ್ಕಿಲ್ಲ, ಮುಂದಕ್ಕೆ ಹುಟ್ಟಿಲ್ಲ ಅನ್ನೋದು ನನಗೆ ಮಾತ್ರ ಆಗಬಹುದು ಯಾವಾಗ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ. ಆದ್ರಿಂದ ಅಂಥ ಒಂದು ಕುಠಾರ ಏಟು ಯಾವಾಗತ್ತೆ? ಭವ ಎನ್ನುವ ಅರಣ್ಯಕ್ಕೆ ಈ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದರಿಂದ ನಮಗಾಗುವಂಥ ಭಾವನೆಯಿಂದ ಆ ದೇವಿ ಒಲಿದ ತಕ್ಷಣದಲ್ಲಿ ಆಗುವಂಥದ್ದೇನಪ್ಪ ಅಂದ್ರೆ, ನಮ್ಮ ಸಂಸಾರ ಎನ್ನುವುದು ಕೊನೆಗೊಳ್ಳುತ್ತೆ. ನಾವು ಮತ್ತೆ ಹುಟ್ಟಿ ಬರಬೇಕಾದಂಥ ಅಗತ್ಯ ಇನ್ನು ಬರೋದಿಲ್ಲ. ಆದ್ರಿಂದ ಭವಾರಣ್ಯ ಕುಠಾರಿಕಾ. ಹೀಗೆ ನಾವು ಆ ಪರಮಾತ್ಮನಲ್ಲಿ ಮೊರೆಯನ್ನ, ಆಂತರಂಗಿಕವಾದ ಮೊರೆಯನ್ನ ಇಟ್ಟಾಗ, ದೇವಿಯನ್ನ ನಾವು ಪ್ರಾರ್ಥನೆ ಮಾಡಿಕೊಂಡಾಗ, ಅಂತರಂಗದಿಂದ ಭಾವನಾತ್ಮಕವಾಗಿ ಆ ದೇವಿಯ ಸ್ವರೂಪವನ್ನ ಭಾವಿಸಿಕೊಂಡು ನಮ್ಮ ಒಂದು ಮೊರೆಯನ್ನ ಹೇಳಿದಾಗ ಆ ಮೊರೆ ನೆರವೇರುತ್ತೆ. ಆದ್ರಿಂದಲೇ ಭದ್ರ ಪ್ರಿಯ, ಅವಳು ಭದ್ರ ಪ್ರಿಯ. ಭದ್ರ ಅಂತ ಹೇಳಿದ್ರೆ ಶುಭ, ಮಂಗಳ, ಕ್ಷೇಮ, ಇದೆಲ್ಲ ಭದ್ರ ಅನ್ನುವ ಶಬ್ದಕ್ಕೆ ಇರುವಂತ ಒಂದು ಅರ್ಥ. ಅದನ್ನ ನಾವು ಈ ಒಂದು ಅಪರಾಜಿತ ಸ್ತೋತ್ರ ಆರಂಭದಲ್ಲೇ ಹೇಳ್ತೀವಿ. ಏನು? ಕಲ್ಯಾಣ್ಯೈ ಪ್ರಣತಾಂ ವೃದ್ಧೈ. ಇವಳು ಎಂಥವಳು? ಕಲ್ಯಾಣಿ ಅಂದ್ರೆ ಮಂಗಳ ಕರಳು. ಪ್ರಣತಾಂ ನಮಸ್ಕಾರ ಮಾಡಿದವರಿಗೆ ವೃದ್ಧೈ ವೃದ್ಧಿಯಾಗುತ್ತಾಳೆ. 1 10 ಆಗುತ್ತೆ, 10 100 ಆಗುತ್ತೆ, 100 1000ವಾಗುತ್ತಾ ಹೋಗುತ್ತೆ. ಆದ್ರಿಂದ ಕಲ್ಯಾಣ್ಯೈ ಪ್ರಣತಾಂ ವೃದ್ಧೈ. ಮತ್ತೇನು? ಸಿದ್ಧ್ಯೈ. ಇದೆಲ್ಲ ಭದ್ರ. ಭದ್ರ ಅನ್ನುವ ನಾಮದಲ್ಲಿ ಇರುವಂಥದ್ದು. ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಸಿದ್ಧಿಯಾಗಿ, ಅವರಲ್ಲಿ ಅನೇಕ ಸಿದ್ಧಿ ರೂಪದಲ್ಲಿ ಅವಳು ಉಳಿತಾಳೆ. ಮತ್ತೆ ಇನ್ನೇನಾಗ್ತಾಳೆ ಅವಳು ಅಂತ ಕೇಳಿದ್ರೆ, ಎಲ್ಲ ರೀತಿಯಂಥ ಇದನ್ನ ರಕ್ಷಣೆಯನ್ನ ಅವಳು ಕರುಣಿಸ್ತಾಳೆ ಅನ್ನೋದನ್ನ ನಾವು ನೋಡ್ತೇವೆ. ಅದನ್ನೇ ಅದೇ ಸ್ತೋತ್ರದ ಕೊನೆಯಲ್ಲಿ ನಾವು ನೋಡ್ತೇವೆ. ಸ್ತುತಾಸುರೈ ಪೂರ್ವಮಭೀಷ್ಟ ಸಂಶ್ರಯಾತ್. ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಶುಭ ಹೇತು. ಶುಭ ಹೇತು ಅಂದ್ರೆ ಭದ್ರ ಅಂತಾನೆ.
ಮತ್ತಿನ್ನೇನು ಶುಭಾನಿ ಕೊಡ್ತಾಳೆ, ಭದ್ರಾಣಿ ಕೊಡ್ತಾಳೆ, ಮತ್ತೇನ್ ಮಾಡ್ತಾಳೆ ಆಪದಃ ಹಂತು ಆಪತ್ತುಗಳನ್ನ ಕೊನೆಗೊಳಿಸ್ತಾಳೆ, ಶುಭಾನಿ ಭದ್ರಾಣಿ ಕೊಡ್ತಾಳೆ. ಆದ್ರಿಂದ ಶುಭ ಹೇತುರೀಶ್ವರಿ, ಹಾಗೆ ಶುಭಾನಿ ಭದ್ರಾಣಿ ಹೇತು. ಮತ್ತೇನ್ ಮಾಡ್ತಾಳೆ ಅಭಿಹಂತು ಆಪದಃ ಆಪತ್ತುಗಳನ್ನ ನಾಶ ಮಾಡ್ತಾಳೆ. ಆ ರೀತಿ ಭದ್ರ ಅಂದ್ರೆ ಈ ಭದ್ರ ಅನ್ನೋ ನಾಮದಲ್ಲಿ ಇದಿಷ್ಟಿದೆ. ಇದನ್ನ ಪ್ರಿಯ ಅದು ಪ್ರಿಯವಾಗಿರುವವಳು ಅಂದ್ರೆ ಅರ್ಥ ಏನು? ಕೇವಲ ಭವಾರಣ್ಯ ಕುಠಾರಿಕೆ ಆದರೆ ನನಗೆ ಸಂಸಾರ ಬೇಕು, ನನ್ಗಿನ್ನೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳ ಜೊತೆ ಆನಂದ ಪಡಬೇಕು, ಮೊಮ್ಮಗುಗೆ ಮುಂಜಿ ಆಗ್ಬೇಕು, ಮೊಮ್ಮಗುಗೆ ಉದ್ಯೋಗ ಬೇಕು, ಮೊಮ್ಮಗುಗೆ ಮದ್ವೆ ಇದೆಲ್ಲ ಇದೆಯಲ್ಲ, ಅದನ್ನೂ ಕೊಡ್ತಾಳೆ ಅಂತ ಭದ್ರಪ್ರಿಯ. ಕೇವಲ ಸಂಸಾರ ಬೇಡ ಅಂತಲ್ಲ, ಸಂಸಾರ ಬೇಡ ಅನ್ನೋದಕ್ಕೆ ಅದನ್ನೂ ಕೊಡ್ತಾಳೆ. ಭದ್ರ ಬೇಕು ಅಂದ್ರೆ ಅದನ್ನೂ ಕೊಡ್ತಾಳೆ. ಆ ಭದ್ರವನ್ನ ಕೊಡುವುದರಲ್ಲಿ ಪ್ರೀತಿ ಇರುವವಳು ಅಂತ ಒಂದರ್ಥ. ಭದ್ರಪ್ರಿಯ ಅಂದ್ರೆ ತನ್ನನ್ನು ಭಜಿಸಿದವರಿಗೆ ಭದ್ರವನ್ನ ಉಂಟು ಮಾಡುವುದರಲ್ಲಿ ಪ್ರೀತಿ ಉಳ್ಳವಳು ಭದ್ರ ಪ್ರಿಯ. ಈ ನಾಮದ ಮುಂದಿನ ಅರ್ಥವನ್ನ ನಾವು ನಾಳೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरिः ॐ. श्रीगुरुभ्यो नमः. हरिः ॐ.